ಎಲ್ಲರಿಗೂ ನಮಸ್ತೆ. ನಾನು ರುಕ್ಮಿಣಿ ಬೆಂಗಳೂರಿನಿಂದ. ನನ್ಗ ಕೆಲವೊಂದು ಫೋನ್ ಕಾಲ್ಸ್ ಬಂದಿತ್ತು, ಮತ್ತೆ ಕಾಮೆಂಟ್ಸ್ ಮಾಡಿದ್ರು. ಯಾಕಂದ್ರೆ ಬ್ಲೌಸ್ ಕಟಿಂಗು ಮತ್ತೆ ಸ್ಟಿಚಿಂಗು ಎರಡೂ ಬೇಕಂತೆ. ಪಾಪ ಬರ್ಲಾರ್ದವ್ರಿಗೆ, ಯಾಕಂದ್ರೆ ಹೊಸದಾಗಿ ಯಾರು ಕಲ್ತಾರ ಅವ್ರಿಗೂ ತುಂಬಾ ಯೂಸ್ಫುಲ್ ವಿಡಿಯೋ ಇವಾಗ ನಾನು ಮಾಡ್ತಿರೋದು. ಬರ್ಲಾರ್ದವ್ರು ಎಲ್ಲರಿಗೂ, ಯಾಕಂದ್ರೆ ಕಟಿಂಗು ಒಂದೇ ಮಾಡ್ತಾ ಇದ್ದೀನಿ, ಸ್ಟಿಚಿಂಗು ತೋರಿಸ್ತಾ ಇಲ್ಲ ನಾನು. ಅದ್ರ ವಿಷಯಕ್ಕೆ ಇವಾಗ ಸ್ಟಿಚಿಂಗು ಕಟಿಂಗು ಎರಡನ್ನೂ ತೋರಿಸ್ತೀನಿ. ಈ ಒಂದು ವಿಡಿಯೋ ಕಟಿಂಗ್ ತೋರಿಸ್ತೀನಿ. ಸಿಂಪಲ್ ಬ್ಲೌಸ್ ಸ್ಟಾರ್ಟಿಂಗ್ ಲಿಂದ ಹೋಗೋಣ ನಾವು. ಯಾಕಂದ್ರೆ ಇವಾಗ ಫಸ್ಟ್ ಒಂದ್ಸರ್ತಿ ನಾನು ಕಟೋರ ಬ್ಲೌಸ್ ತೋರಿಸ್ಬೋದು, ಪ್ರಿನ್ಸೆಸ್ ಕಟ್ ತೋರಿಸ್ಬೋದು, ಕಾಲರ್ ಬ್ಲೌಸ್ ತೋರಿಸ್ಬೋದು, ಇವೆಲ್ಲಾನು ತೋರಿಸ್ಬೋದು. ಬಟ್ ಯಾಕಂದ್ರೆ ನಾನು ಇವಾಗ ನಾರ್ಮಲ್ ಬ್ಲೌಸ್ ವಿತ್ ಮೆಜರ್ಮೆಂಟ್, ವಿತ್ ಲೈನಿಂಗ್ ಬ್ಲೌಸ್ ಮೆಜರ್ಮೆಂಟ್ ಜೊತೆಗೆ ಇದು ಜಾಸ್ತಿ ಜನಗಳು ಯೂಸ್ ಮಾಡೋಂಥದ್ದು ಇದೇ ಬ್ಲೌಸ್ಗಳು ಇದೇ ತರ ಇರ್ತವೆ. ಸೊ ಇದನ್ನ ನಾನು ಇವಾಗ ನಿಮ್ಗೆ ಕಟಿಂಗ್ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ತೋರಿಸ್ತೀನಿ ಯಾವ ತರ. ಇದೇ ಬ್ಲೌಸ್ನೇ, ಸರಿನಾ? ಇದು ಇವಾಗ ನಮ್ಗೆ ಇದು ಮೇನ್ ಪೀಸು ಕಾಟನ್ ಬ್ಲೌಸ್. ಇದನ್ನ ವಾಶ್ ಮಾಡಿ ಐರನ್ ಮಾಡಿ ಇಟ್ಟಿದ್ದೀನಿ. ಯಾಕಂದ್ರೆ ಇದನ್ನ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಇದನ್ನ ಕಾಟನ್ ಬ್ಲೌಸ್ ಯಾವತ್ತೇ ಬಂದ್ರೆ ಕೂಡ ಅದನ್ನ ವಾಶ್ ಮಾಡಿ ಐರನ್ ಮಾಡಿ, ಅವಾಗ್ಲೇ ಫಿಟ್ಟಿಂಗು ಸ್ಟಿಚಿಂಗ್ ಆದ್ಮೇಲೆ ಈ ಬ್ಲೌಸ್ ಇದು ಹೆಚ್ಚ ಕಡಿಮೆ ಆಗೋದಂದ್ರೆ ಕೆಲವೊಂದು ಬ್ಲೌಸ್ ಬಬಲ್ಸ್ ತರ ಬಂದ್ಬಿಟ್ಟು ಈ ತರ ಪ್ರಾಬ್ಲಮ್ ಆಗ್ಲಾರ್ದಂಗ ನಿಮ್ಗೆ ನೀಟಾಗಿರುತ್ತೆ. ಈಸಿ ಮೆಥಡ್ ಅಲ್ಲಿ ಕಲ್ಕೊಳ್ಳೋಣ. ಇವಾಗ ಬ್ಲೌಸ್ ಇದೆ, ಸೇಮ್ ಮೆಜರ್ಮೆಂಟ್ ಬೇಕು ನನಗೆ. ಸೊ ಈ ತರ ಹಾಕೊಂಡ್ಬಿಟ್ಟು ಇದನ್ನ ಲೆಂತ್ ತಗೊಂಡ್ಬಿಡೋಣ. ಸ್ಟಾರ್ಟಿಂಗು ನನಗೆ ಎಷ್ಟಿದೆ, 14 ಇದೆ. 14 ಇಲ್ಲಿ 1/2 ಇಂಚು ಮಾರ್ಜಿನ್ ಬಿಟ್ಟಿನಲ್ಲ, ಇದನ್ನ ಬಿಟ್ಕೊಂಡು ಮತ್ತೆ 14 ಒಂದು ಮಾರ್ಕಿಂಗ್ ಹಾಕೋಣ. ಇವಾಗ ಈ ತರ ಸ್ಕೇಲ್ ಇದ್ರೆ, ಎಲ್ ಸ್ಕೇಪ್ ಇದ್ರೆ ಪರವಾಗಿಲ್ಲ, ನಾರ್ಮಲ್ ಯಾವ್ದೋ ಸ್ಕೇಲ್ ನಿಮ್ ಇಷ್ಟ, ನಿಮ್ ಹತ್ರ ಇರೋದೇ ಯೂಸ್ ಮಾಡಿ. ಅದು ಇದಂತ ಏನಿಲ್ಲ. ಇವಾಗ ಇದು 14 ಇಲ್ಲಿಂದ ಇಲ್ಲಿಗೆ ಹಾಕಿವಲ್ಲ, ಮತ್ತೆ ಒಂದು 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಇವಾಗ ಲೆಂತ್ ಮಾರ್ಕಿಂಗ್ ಆಯ್ತು ನಮ್ದು. ಇಷ್ಟು ಸಿಂಪಲ್ ವರ್ಕ್ ಇದು. ಯಾಕಂದ್ರೆ ಇದು ಓಪನ್ ಆಪೋಸಿಟ್ ಇರ್ಬೇಕು, ಕ್ಲೋಸ್ ನಮ್ ಸೈಡ್ ಇರ್ಬೇಕು ಯಾವುದೇ ಬ್ಲೌಸ್. ಇವಾಗ ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಳೋಣ, ವೆಸ್ಟ್ ತಗೊಳ್ಳೋಣ. ಸ್ಟಾರ್ಟಿಂಗ್ ವೆಸ್ಟ್ ಎಷ್ಟಿದೆ ಇದನ್ನ ಟೋಟಲ್ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡೋಣ. ಇದು ನಾನು ಉಕ್ಸ್ ಪಟ್ಟಿ, ಸರಿನಾ? ಉಕ್ಸ್ ಪಟ್ಟಿ ಹಿಡಿದು ನೀಟಾಗಿ ಎಷ್ಟಿದೆಯೋ ಅಷ್ಟು ಮೆಜರ್ಮೆಂಟ್ ತಗೊಂತಾ ಇದೀನಿ. ಅಂದ್ರೆ ಆಯಿ ಪಟ್ಟಿ ಇನ್ಕ್ಲೂಡ್ ಮಾಡಬಾರ್ದು, ಯಾವ್ದಕ್ಕೆ ಕೂಡ ಆಯಿ ಪಟ್ಟಿ ಇನ್ಕ್ಲೂಡ್ ಮಾಡಬಾರ್ದು ವೆಸ್ಟ್ ಮೆಜರ್ಮೆಂಟ್ ಅಲ್ಲಿ. ಇವಾಗ ಇದು ಎಷ್ಟಿದೆ ನನ್ಗ 33 ಇದೆ. 33 34 ಅನ್ಕೊಳ್ಳೋಣ. ಯಾಕಂದ್ರೆ ಬರ್ಲಾರ್ದವ್ರಿಗೆ 30 ನಿಮ್ಗೆ ಗೊತ್ತಾಗಲ್ಲ 4 ಭಾಗ ಹೆಂಗ ಮಾಡ್ಬೇಕಂದ್ರೆ, ಇಲ್ಲಿ 34 ತಗೊಳ್ಳಿ. ಟೇಪ್ ಅಲ್ಲಿ 34 ಇರುತ್ತಲ್ಲ, ಇದನ್ನ 34 ಇಟ್ಕೊಂಡು ಇದನ್ನ ಅರ್ಧ ಮಾಡಿ, ಮತ್ತೆ ಇದನ್ನ ಕೂಡ ಇನ್ನು ಅರ್ಧ ಮಾಡಿ. ಹಿಂಗ 4 ಭಾಗ ಇದು ಬಂತಲ್ಲ. ಇವಾಗ ಇದನ್ನ ಇಲ್ಲಿಂದ ಈ ತರ ಇಟ್ಕೊಂಡು ಇಲ್ಲಿ ಮಾರ್ಕ್ ಹಾಕಿ. ಯಾಕಂದ್ರೆ 4 ಭಾಗ ಎಲ್ಲರಿಗೂ ಲೆಕ್ಕಗಳು ಬರ್ತಾವಂತ ಏನಿಲ್ಲ, ಬರ್ಲಾರ್ದನ್ನು ಇರ್ತಾರೆ, ಅವ್ರಿಗೆ ಈ ಮೆಥಡ್ ಯೂಸ್ ಆಗುತ್ತೆ. ಇದನ್ನ ಮತ್ತೆ ಸ್ವಲ್ಪ ಇಷ್ಟು ಬಿಟ್ಕೊಳ್ಳಿ, ಇಲ್ಲಿ 1 ಇಂಚ್ ಅಷ್ಟು ಬಿಟ್ಕೊಳ್ಳಿ. ಅದೆಲ್ಲ ಗೊತ್ತಾಗುತ್ತೆ. ಇಷ್ಟು ಅಂದ್ರೆ ಡಾಟ್ಗೆ ಎಷ್ಟು ಆಗ್ತದೆ ಅಷ್ಟು ಮಾರ್ಕಿಂಗ್ ಗೊತ್ತಾಯ್ತಲ್ಲ. 34 ಅರ್ಧ ಮಾಡ್ರಿ, ಮತ್ತೆ ಅದನ್ನ ಇನ್ನೊಂದು ಅರ್ಧ ಮಾಡ್ರಿ, ಅಷ್ಟೇ. ಸಿಂಪಲ್ ಮೆಥಡ್. ಇವಾಗ ಇದಾಯ್ತು. ಆಮೇಲೆ ಇದು ಏನಿದೆಯಲ್ಲ, ಇದು ಸ್ಟಿಚಿಂಗ್ ಆಗಿದೆಯಲ್ಲ, ಈ ತರ ನಿಮ್ಗೆ ಗೊತ್ತಾಗಿಲ್ಲಪ್ಪ ಅಂದ್ರೆ ಇದನ್ನ ಉಲ್ಟಾ ಮಾಡ್ಕೊಳ್ಳಿ. ಈಸಿನ ಹೇಳ್ತಾ ಇದ್ದೀನಿ ನಾನು. ಇದರ ಏನಿದೆಯಲ್ಲ, ಇದನ್ನ ಇಲ್ಲಿ ಸ್ಟಿಚಿಂಗ್ ಆಗಿದೆ ನಮ್ಗೆ, ಇಲ್ಲಿಂದ ಇಲ್ಲಿಗೆ ಸ್ಟಿಚಿಂಗ್ ಆಗಿದೆ. ಸ್ಟಿಚಿಂಗ್ ಆಗಕ್ಕೆ ಇಲ್ಲಿ ಬಿಟ್ಟಿದೀವಿ, ಇದನ್ನ ಹಿಡ್ಕೊಂಡಿವಿ. ಇದನ್ನ ಹಿಡ್ಕೊಂಡು ಸೀದಾ ಮಾರ್ಕಿಂಗು ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಎಲ್ಲಿ ಮಾಡಿದ್ವಲ್ಲ ಅಲ್ಲಿಗೆ ಒಂದು ಮಾರ್ಕ್ ಹಾಕಿದೀವಿ. ಆಯ್ತು. ಇದು ಹಾರ್ಮಲ್ ಡೌನ್ ಪಾರ್ಟ್ ಬಂತು. ಓಕೆ. ಆವಾಗ ಮತ್ತೆ ಬ್ಯಾಕ್ ನೆಕ್ದು, ಇದು ಬ್ಯಾಕ್ ನೆಕ್ ಏನಿದೆಯಲ್ಲ, ಇದೇನಿದೆಯಲ್ಲ, ಈ ಸ್ಟಿಚಿಂಗ್ ಆಗಿದೆಯಲ್ಲ ವೆಸ್ಟ್ ಮಾರ್ಕಿಂಗ್ ಸ್ಟಿಚ್, ಇದು ಈ ತರ ಹಿಡ್ಕೊಂಡು ಎರಡು ಕರೆಕ್ಟ್ ಆಗಿ ಹಿಡ್ಕೋಬೇಕು. ಇಲ್ಲಿ ಹಿಡ್ಕೊಂಡ್ಬಿಟ್ಟು ಇದೆಯಲ್ಲ, ಇದನ್ನ ಹಿಡ್ಕೊಂಡು ಇಲ್ಲಿ ಸ್ಟಿಚಿಂಗ್ ಸಲ ಬಿಟ್ಟಿದ್ವಿ ನಾವು, ಅದನ್ನ ಬಿಟ್ಟೆ ಇಲ್ಲಿ ಒಂದು ಮಾರ್ಕ್ ಹಾಕ್ಬೇಕು. ಕರೆಕ್ಟ್ ಹಾಕ್ಬೇಕು ಮಾರ್ಕ್, ಎಲ್ಲಿಗಿದೆ ಅಲ್ಲಿಗೆ ಒಂದು ಮಾರ್ಕ್. ಇಷ್ಟೇ. ಇವಾಗ ಇದು ಬ್ಯಾಕ್ ಸೈಡ್ದು ನೆಕ್ ಮಾರ್ಕಿಂಗ್ ಬಂತು. ಸ್ಟಿಚಿಂಗ್ ಎಷ್ಟು ಬಿಟ್ಕೊಂತೀವಿ ನಾವು, 1/4 ಇಂಚ, 1/4ಗಿಂತ ಸ್ವಲ್ಪ ಹೆಚ್ಚಿಗಿನ ಅರ್ಧ ಇಂಚ. ನೀವು ಎಷ್ಟು ಮಾರ್ಜಿನ್ ತಗೊಂತೀರೋ ಅಷ್ಟು. ನಾನು ಇಷ್ಟೇ ತಗೊಂತೀನಿ ಮಾರ್ಜಿನ್. ಈಗ ಎಷ್ಟು ಹಾಕಿದ್ರೆ ಅಷ್ಟೇ ಮಾರ್ಜಿನ್ ತಗೊಂತೀನಿ. ಇದಕ್ಕಿಂತ ಒಂಚೂರು ಕಡಿಮೆ ಕೂಡ ತಗೊಂತೀನಿ, ಹೆಚ್ಚಿಗಾದ್ರೆ ತಗೊಳಕ್ ಹೋಗಲ್ಲ, ನಾನು ಇಷ್ಟೇ ತಗೊಂತೀನಿ. ಸೊ ಇದು ಮಾರ್ಕಿಂಗ್ ಆಯ್ತು. ಇವಾಗ ಈ ನೆಕ್ದು ಕರೆಕ್ಟ್ ಬಂತು, ಏನು ಡೌಟ್ ಇಲ್ಲ. ಇವಾಗ ಇದು ಹಾರ್ಮೋನ್ಗೆ ಹಾಕಿದ್ವಲ್ಲ ಅದು ಬಂತು. 2 ಮಾರ್ಕಿಂಗ್. ನಮ್ಗೆ ಎಷ್ಟು ಮಾರ್ಕಿಂಗ್ ಬಂತು? ಇದು 1, ಇದು 2, ಇದು 3, ಇದು 4. ಇಷ್ಟು ಮಾರ್ಕಿಂಗ್ ಬಂತು. ಆಮೇಲೆ ನಾವ್ ನೆನ್ಪಿಟ್ಕೋಬೇಕು, ನಾವ್ ಎಷ್ಟು ಆಗ್ತಾ ಇದೀವಿ ಈಸಿ ಆಗಿ ತಗೊಳ್ಳಿ, ಜಾಸ್ತಿ ಸೀರಿಯಸ್ ಆಗಿ ಹೋಗಕ್ ಹೋಗ್ಬೇಡ್ರಿ, ಸರಿನಾ? ಇವಾಗ ಇದನ್ನ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಚೆಸ್ಟ್ ಗೆ ಮಾರ್ಕಿಂಗ್ ಹಾಕೋಣ. ಇವಾಗ ನೆಕ್ಗೆ ಇದು ಚೆಸ್ಟ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಆಗಿ ನೀಟಾಗಿ ಬ್ಲೌಸ್ ನ ಸೆಟ್ ಮಾಡ್ಕೊಂಡು
ಎಳ್ಕೋಬಾರ್ದು. ಬ್ಲೌಸ್ ಹಿಂಗ ಮಾಡ್ಬಾರ್ದು, ಹಿಂಗ ಮಾಡ್ಬಾರ್ದು, ಏನು ಮಾಡ್ಬಾರ್ದು. ಏನಿದೋ ಬ್ಲೌಸ್ ಕರೆಕ್ಟ್ ಆಗಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೋ ನೋಡೋಣ. ಇದು ಎಲ್ಲಿಂದ ಹಾರ್ಮೋಲ್ ಡೌನ್ಗೆ ಎಷ್ಟಿದೆ. ಇದಕ್ಕೆ ಬಂದ್ಬಿಟ್ಟು ಇವಾಗ ನನಗೆ 20 ಇಂಚು ಬರ್ತಾ ಇದೆ. 20 ಇಂಚ್ ಅಂದ್ರೆ ನಾನು ಇಲ್ಲಿಂದ ಇಲ್ಲಿಗೆ ಎಷ್ಟು ಹಾಕ್ಬೇಕು, 20ಗೆ ಅರ್ಧ 10 ಹಾಕ್ಬೇಕು. ಎಷ್ಟು ಬಂದ್ರೆ ಅದರಲ್ಲಿ ಅರ್ಧ. ಇವಾಗ ಏನ್ ಮಾಡ್ಬೇಕು, ಇಲ್ಲಿಂದ ಇಲ್ಲಿಗೆ ನಾವು ಮ್ಯಾಚ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಮ್ಯಾಚ್ ಮಾಡ್ಬೇಕು. ಇದೊಂದು ಮಾರ್ಕು. ಈ ಸ್ಕೇಲ್ ಇದೆಯಲ್ಲ, ಇಷ್ಟೇ ಮಾರ್ಜಿನ್ ಇಟ್ಕೊಳ್ಳಿ, ಜಾಸ್ತಿ ಮಾರ್ಜಿನ್ ಇಡಕ್ ಹೋಗ್ಬೇಡ್ರಿ. ಜಾಸ್ತಿ ಇದ್ರೆ ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ. ಇಷ್ಟೇ ನೋಡ್ರಿ, ಈ ಸ್ಕೇಲ್ ಎಷ್ಟು ಬಿಡ್ತಿದೆಯಲ್ಲ ಅಷ್ಟು ಮಾರ್ಜಿನ್ ನಾನು ಎಕ್ಸ್ಟ್ರಾ ಬಿಟ್ಕೊಟ್ಟಿದ್ದೀನಿ. ಆಯ್ತಾ? ಇವಾಗ ಶೋಲ್ಡರ್ಗೆ ಹೋಗೋಣ. ಶೋಲ್ಡರ್ ಕಾಣಿಸ್ತಾ ಇದೆಯಾ? ಇವಾಗ ನೋಡ್ರಿ, ಶೋಲ್ಡರ್ ಈ ತರ, ಇದನ್ನ ಏನಿದೆಯಲ್ಲ ಈ ತರ ರೌಂಡ್ ಚೆನ್ನಾಗಿ ನೆಕ್ ನೀಟಾಗಿ ಇಟ್ಕೊಂಡು ಇದು ಕರೆಕ್ಟ್ ಆಗಿ ನೋಡ್ಕೋಬೇಕು, ನೀಟಾಗಿ ಸೆಟ್ ಮಾಡ್ಕೋಬೇಕು. ಒಂದ್ ವೇಳೆ ಸೆಟ್ ಆಗಿಲ್ಲ ಅಂದ್ರೆ ನಿಮ್ಮ ಹತ್ರ ಐರನ್ ಇದ್ರು ಐರನ್ ಮಾಡ್ಕೊಳ್ಳಿ. ಈ ತರ ಮತ್ತೆ ಬ್ಲೌಸ್ ಬ್ಲೌಸ್ ಸುಡ್ಲಾರ್ದಂಗ ಮಾಡ್ಕೋಬೇಕು. ಎಲ್ಲ ಬ್ಲೌಸ್ ಐರನ್ ಮಾಡಿದ್ರೆ ಎಲ್ಲ ಬ್ಲೌಸ್ ಸುಟ್ ತರಕೋದು. ಕೆಲವೊಂದ್ ಜನ ಆತರ ಮಾಡಕ್ ಹೋಗ್ಬೇಡ್ರಿ. ಸ್ಟೀಮ್ ಐರನ್ ಇದ್ರೆ ಒಳ್ಳೇದು. ಯಾವ ಟೈಲರ್ಗಾಗ್ಲಿ ಸ್ಟೀಮ್ ಐರನ್ ಇದ್ರೆ ಒಳ್ಳೇದು. ಇವಾಗ ಸೆಟ್ ಮಾಡಿದಿನ ನಾನು ಕರೆಕ್ಟ್ ಆಗಿ ನೀಟಾಗಿ ಸೆಟ್ ಮಾಡಿದ್ಮೇಲೆ ಇಲ್ಲಿ ಇದೆಯಲ್ಲ, ಈ ಸ್ಟಿಚಿಂಗ್ ಏನಿದೆಯಲ್ಲ, ಈ ಸ್ಟಿಚಿಂಗ್ ಲಿಂತ ಈ ಸ್ಟಿಚಿಂಗ್ಗೆ, ಸರಿನಾ? ಅರ್ಥ ಆಗ್ತಾ ಇದೆಯಲ್ಲ ನಿಮ್ಗೆ? ಇದೇನ್ ಸ್ಟಿಚಿಂಗ್ ಇದೆಯಲ್ಲೋ ಇದೇ ಸ್ಟಿಚಿಂಗ್ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡು, ಅಂದ್ರೆ ಬ್ಲೌಸ್ ಈ ತರ ಮಾಡ್ಬಾರ್ದು, ಹಂಗಂತ ಆತರನು ಮಾಡ್ಬಾರ್ದು. ಕರೆಕ್ಟ್ ಆಗಿ ನೀಟಾಗಿ ಬ್ಲೌಸ್ ನಾವ್ ವೇರ್ ಮಾಡಿದಾಗ ಯಾವ ತರ ಇರುತ್ತೋ ಅದೇ ತರನೇ ಇದನ್ನ ಈ ಸ್ಟಿಚಿಂಗ್ ಲಿಂತ ಈ ಸ್ಟಿಚಿಂಗ್ ಟೇಪ್ ಇಟ್ಟು ನೋಡ್ಕೋಬೇಕು ಎಷ್ಟಿದೆ. ಇಲ್ಲಿ ನನ್ಗೆ 13 ಇಂಚು ಬರ್ತಾ ಇದೆ. ಸರಿ, 13ದಲ್ಲಿ ಅರ್ಧ 6.5ಗೆ ಒಂದು ಮಾರ್ಕ್ ಇಲ್ಲಿ. ಇವಾಗ ಇಲ್ಲಿಗೆ ಮತ್ತೆ ಮ್ಯಾಚ್ ಮಾಡ್ಕೊಳ್ಳೋಣ. ನಾವು ಮಾರ್ಕ್ ಹಾಕ್ಬೇಕು. ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್. ಇವಾಗ ಇದ್ರಲ್ಲೇನು ಡೌಟ್ ಇರುತ್ತೆ, ಇದು ಎಷ್ಟು ಹಾಕ್ಬೇಕು ಎಷ್ಟಿಲ್ಲ, ಈ ಮೂಲೆ ಎಷ್ಟು ತಗೋಬೇಕು, ಯಾವ್ದ್ರಲ್ಲಿ ಏನು ಡೌಟ್ ಇಲ್ಲ. ನಿಮ್ಗೆ ಈ ತರ 1 ಇಂಚಿಗೆ ಹಾಕೊಂಡ್ರೆ ಸಾಕು. ಇದು 1 ಇಂಚು. ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ನೀಟಾಗಿ ನಿಧಾನವಾಗಿ ಕೂಲ್ ಆಗಿ ಕಲಿಯೋದು ಪ್ರಯತ್ನ ಮಾಡಿ. 1 ಇಂಚಿಗೆ ಹಾಕಿದ್ದೀನಿ. ಬೇಕಿದ್ರೆ ಇನ್ನೂ ಸ್ವಲ್ಪ ಹಾಕೊಳ್ಳೋಣ ಆಮೇಲೆ. ಫಸ್ಟ್ ಆದ್ರೆ 1 ಇಂಚಿಗೆ ಹಾಕೊಳ್ಳೋಣ, ಸರಿನಾ? ಇದನ್ನ ತಂದು ಇಲ್ಲಿ ಸ್ವಲ್ಪ ಮ್ಯಾಚ್ ಮಾಡ್ಬೇಕು. ಇದು ಸ್ವಲ್ಪ ಇಲ್ಲಿ ಮಾರ್ಕಿಂಗ್, ಈ ತರ ಮಾರ್ಕಿಂಗ್ ಹಾಕೊಂಡು ಇದು ರೌಂಡ್ ಶೇಪ್ ಇದನ್ನ ಮಾಡ್ಕೋಬೇಕು ಅಷ್ಟೇ. ಇದು ಹಾರ್ಮೋಲ್ ಡೌನ್ ಮಾರ್ಕಿಂಗ್ ಬಂತು ಇಲ್ಲಿ. ಇವಾಗ ಒಂದ್ಸರ್ತಿ ನಾವು ಚೆಕ್ ಮಾಡ್ಕೊಳ್ಳೋಣ, ಹಾರ್ಮೋಲ್ ಡೌನ್ಗೆ ಎಷ್ಟಿದೆ, ಇಲ್ಲಿ ಎಷ್ಟಿದೆ, ಇಲ್ಲಿ ಎಷ್ಟು ಬಂದಿದೆ. ಕಂಪಲ್ಸರಿ ಚೆಕ್ ಮಾಡ್ಬೇಕು ಇದನ್ನ. ಇವಾಗ ಇಲ್ಲಿಂದ ನಾನು ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಕೋಬೇಕು, ಇಲ್ಲಿ ಕರೆಕ್ಟ್ ಸ್ಟಿಚಿಂಗ್ ಆಗಿದೆಯಲ್ಲ, ಸ್ಟಿಚಿಂಗ್ ಮೇಲೆ ಟೇಪು ತಗೊಂಡು ನೀಟಾಗಿ ತಿರ್ಸ್ಬೇಕು. ಇದು 8.5, ನನ್ಗೆ 8.15 ಬರ್ತಾ ಇದೆ. ಅಂದ್ರೆ ಇದು ಸ್ವಲ್ಪ ಬ್ಲೌಸ್ ಸ್ಮೂತ್ ಆಗಿದೆ. ಸೊ ಇಲ್ಲಿ ಹಾರ್ಮೋಲ್ ಯಾವತ್ತೂ ಟೈಟ್ ಆಗ್ಬಾರ್ದು. 8.5 ಬರ್ತಾ ಇದೆ ಕರೆಕ್ಟ್ ಆಗಿ. ನಾವ್ ಇಲ್ಲಿಂದ ಇಲ್ಲಿಗೆ ಒಂದ್ಸರ್ತಿ ನೋಡೋಣ ಇದೆಷ್ಟಿದೆಯೋ. ನೋಡ್ರಿ, ಇದು ಕೂಡ 8.5 ಕರೆಕ್ಟ್ ಆಗಿ, ನಾನು ಏನು ಮಾಡಿಲ್ಲ, 8.5 ಕರೆಕ್ಟ್ ಆಗಿ ಬಂದಿದೆ ಇದು. ನೀವ್ ಮತ್ತೊಂದ್ಸಲ ತೋರಿಸ್ತೀನಿ ನೋಡ್ರಿ. ಟೇಪ್ ಮೇಲೆ, ಟೇಪ್ ಯಾವತ್ತೂ ಈ ತರ ಚಿಕ್ಕದ ಟೇಪೇ ತಗೊಳ್ಳಿ, ಯಾಕಂದ್ರೆ ನೀಟಾಗಿ ತಿರುಗುತ್ತೆ. ಈ ಟೇಪ್ ಎಂಬುದು ನೀಟಾಗಿ ತಿರುಗುತ್ತೆ. ಅದೇ ದೊಡ್ಡ ಟೇಪ್ ಇದ್ರೆ ತಿರುಗಲ್ಲ. ಕರೆಕ್ಟ್ ಆಗಿ ಮೆಜರ್ಮೆಂಟ್ ನಿಮ್ಗೆ ಒಂಚೂರು ಹೆಚ್ಚ ಕಡಿಮೆ ಬರ್ತದೆ. ಸೊ ಅದಕ್ಕಾಗಿ 1/2 ಇಂಚ್ ಟೇಪ್ ನೇ ಯೂಸ್ ಮಾಡಿ, ಚೆನ್ನಾಗಿರುತ್ತೆ ಯಾರಿಗನಾಗ್ಲಿ. ಇದು ಕರೆಕ್ಟ್ ಆಗಿ 8.5 ಬಂತು. ಅಪ್ಪರ್ ಚೆಸ್ಟ್ ಕರೆಕ್ಟ್ ಆಗಿ ಬಂತು, ಇದು ಬಂತು, ಎಲ್ಲ ಬಂತು. ಇವಾಗ ಇದನ್ನ ಇಲ್ಲಿ ಬ್ಯಾಕ್ ಮಾರ್ಕಿಂಗ್ ಹಾಕ್ಬೇಕಲ್ಲ, ಇದಂಗ ಮೈನಸ್ ಮಾಡ್ಕೋಬೇಕು. ಇದನ್ನ ನೋಡೋಣ. ಇದು ಇದೆಯಲ್ಲ ಈ ಶೋಲ್ಡರು, ಇದನ್ನ ಇಲ್ಲಿಂದ ಇಲ್ಲಿಗೆ ಈ ಸ್ಟಿಚಿಂಗ್ ಅಲ್ಲಿ ನೋಡ್ಕೋಣ. ಇದು 2.5 ಇಂಚು ಬರ್ತಾ ಇದೆ ನನಗೆ. ಅವಾಗ ನಾನು ಇಲ್ಲಿಂದ ಈ ಕಡೆ 3 ಇಂಚ್ ಮಾರ್ಕಿಂಗ್ ಹಾಕ್ಬೇಕು. ಇದನ್ನೇ ತರ ಮತ್ತೆ ರೌಂಡ್ ಮಾಡೋಣ. ಇದು ಎಷ್ಟಿದೆ ಒಂದ್ಸರ್ತಿ ಇದೆ, ಮಿಡಿಲ್ ಗ್ಯಾಪ್ ಎಷ್ಟಿದೆ ಒಂದ್ಸರ್ತಿ ಬ್ಲೌಸ್ ಚೆಕ್ ಮಾಡ್ಕೊಳ್ಳೋಣ ನಾವು. ಯಾಕಂದ್ರೆ ಇಲ್ಲಿ ನಮ್ಗೆ 3.5 ಇಂಚು ಬರ್ತಾ ಇದೆ. ಸೊ 7 ಇಂಚು ಇದು ಎಷ್ಟಿದೆ ಒಂದ್ಸರ್ತಿ ಮತ್ತೆ, ಯಾಕಂದ್ರೆ ನೆಕ್ ದೊಡ್ಡದಾದ್ರೂ ಪ್ರಾಬ್ಲಮ್, ಚಿಕ್ಕದಾದ್ರೂ ಪ್ರಾಬ್ಲಮ್. 1-2 ಸರ್ತಿ ನೆಕ್ಗಳ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿ ಚೆಕ್ ಮಾಡೇಬೇಕಾಗುತ್ತೆ. ಅರ್ಜೆಂಟ್ ಕಟಿಂಗ್ ನಲ್ಲಿ ಬೇಡ. ಸ್ಟಿಚಿಂಗ್ ನಲ್ಲಿ ಅರ್ಜೆಂಟ್ ಮಾಡ್ಕೊಳ್ಳಿ, ಬಟ್ ಕಟಿಂಗ್ ನಲ್ಲಿ ಬೇಡ. 7 ಇಂಚು ಬರ್ತಾ ಇದೆ, ಇಲ್ಲಿ 7 ಇಂಚಸ್ ಇದೆ. ಇದು ಮತ್ತೊಂದ್ ಸರ್ತಿ ಚೆಕ್ ಮಾಡ್ತೀನಿ ನಾನು. ಕರೆಕ್ಟ್ 13 ಇಂಚೇ ಇದೆ, ಸರಿನಾ? ಇವಾಗ ಇಲ್ಲಿಗೆ ನನಗೆ 7 ಇಂಚು ಅಂದ್ರೆ ಇದು 3.25 ಇರ್ಬೇಕು ನನಗೆ. ಅರ್ಧ ಇಂಚು ಸ್ಟಿಚಿಂಗ್ ಬಂದ್ರೆ 7 ಇಂಚು ಆಗಿದೆ. 6.5 ಇದೆ. 6.5 ಅಂದ್ರೆ 6.5ದಾಗ ಅರ್ಧ 3.5, 3.25 ಸಾರಿ, 6.5ಗೆ ಅರ್ಧ 3.25. ಇಲ್ಲಿ 3.25 ಹಾಕ್ಬೇಕು. ಮಿಕ್ಕಿದ್ದು ಈ ಕಡೆ ಶೋಲ್ಡರ್ ಪಾರ್ಟಿಗೆ ಇರುತ್ತೆ. ಇದು ರೌಂಡು. ಇಲ್ಲಿಂದ ಸ್ವಲ್ಪ ಹಿಂಗ ರೌಂಡ್ ಮಾಡ್ಕೊಂಡು ಒಂದು ಗೀಟ್ ಹಾಕೊಂಡು ಇದನ್ನ ಇಲ್ಲಿ ತಂದು ಮಾರ್ಕು, ಈ ಕಡೆ ಮಾರ್ಕು.
ಇಷ್ಟೇ. ಇದು ಟೋಟಲ್ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್. ಇವಾಗ ಈ ಡಾಟ್ಸ್ ಹಾಕ್ಬೇಕಲ್ಲ, ಡಾಟ್ಗೆ ಇಲ್ಲಿ ಟೇಪ್ ಇಟ್ಬಿಟ್ಟು ಇಲ್ಲಿಂದ ಇಲ್ಲಿ ಇಟ್ಕೊಂಡು ಇದನ್ನ ಅರ್ಧ ಮಾಡ್ಕೊಂಡು ಇದನ್ನ ಟೇಪ್ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡು ಇದನ್ನಿಟ್ಟು ಇಲ್ಲಿಂದ ಇಲ್ಲಿಗೆ ಒಂದು 4 ಇಂಚಿಗೆ ಮಾರ್ಕಿಂಗ್ ಹಾಕಿ. ಜಾಸ್ತಿ ಬೇಡ, ಸಾಕು 4 ಇಂಚು 4.25 ಸಾಕು, ಜಾಸ್ತಿ ಆಗುತ್ತೆ ಇಷ್ಟು. ಇದು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್. ನಿಮ್ಗೆ ಗೊತ್ತಾಗಿದೆ ಅನ್ಕೊಂತ ಇದ್ದೀನಿ. ನೀಟಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಫಸ್ಟ್ ಲೆಂತು, ಆಮೇಲೆ ಹಾರ್ಮೋಲು, ಆಮೇಲೆ ನೆಕ್ಕು, ಆಮೇಲೆ ಶೋಲ್ಡರು, ಹಾರ್ಮೋಲು, ಇಷ್ಟೇ ಡಾಟ್ಸ್. ಇದು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್. ನಿಧಾನ ಅರ್ಥ ಮಾಡ್ಕೊಳಕ. ಒಂದು ಅರ್ಥ ಆಗಿಲ್ಲ ಒಂದ್ಸರ್ತಿ ನಿಮ್ಗೆ, ಇನ್ನೊಂದ್ಸರ್ತಿನೂ ಪ್ರಯತ್ನ ಮಾಡಿ ನೋಡ್ರಿ, ವಿಡಿಯೋ ನೋಡ್ರಿ. ಯಾಕಂದ್ರೆ ನೀವು ವಿಡಿಯೋ ಅನ್ಕೊಂಡು ನೋಡ್ಬೇಡಿ. ನಮ್ ಮುಂದನೆ ನಮ್ಗೆ ಹೇಳ್ತಾ ಇದಾರೆ ಇವ್ರು, ನಮ್ ಮುಂದನೆ ನಮ್ಗೆ ತಿಳಿಸ್ತಾ ಇದ್ದಾರೆ ಅನ್ನೋದು ನೀವು ಮನ್ಸಲ್ಲಿ ಇಟ್ಕೊಂಡು ನೋಡ್ಬೇಕು. ಅಯ್ಯೋ ವಿಡಿಯೋದಲ್ಲಿ ಏನ್ ಹೇಳ್ತಾರೋ, ಏನ್ ಹೇಳ್ತಾ ಇದ್ದಲ್ಲ, ನಾನ್ ನಿಮ್ಗೆ ಅರ್ಥ ಆಗಂಗಾನೆ ನಾನು ಹೇಳ್ತಾ ಇದ್ದೆ. ನಿಮ್ಗೆ ಡೌಟ್ ಇತ್ತಂದ್ರೆ ಕಾಮೆಂಟ್ ಮಾಡಿ. ಈ ಕಟಿಂಗ್ ಮಾಡ್ಬೇಕಾದ್ರೆ ಕೂಡ ಕರೆಕ್ಟ್ ಮಾರ್ಕಿಂಗ್ ಮೇಲೆ ಹೋಗ್ಬೇಕು. ಕತ್ರಿ ತಿರ್ಗಿಸ್ಬೇಕು, ಕ್ಲಾತ್ ತಿರ್ಗಿಸೋ ಪ್ರಯತ್ನ ಮಾಡಕ್ ಹೋಗ್ಬೇಡಿ ಯಾವತ್ತು ಕೂಡ. ಇದೆಯಲ್ಲ ಮತ್ತೆ ನೋಡ್ರಿ, ನಾನ್ ಮಾರ್ಕಿಂಗ್ ಮೇಲ್ನೆ ಬರ್ತೀನಿ. ಇಲ್ಲ ಹಿಂಗ ಬಟ್ಟೆನ ಕದಲ್ದ್ರೆ ಹಿಂಗ ಕೈ ಅಡ್ಡ ಇಟ್ಕೊಂಡು ಕಟ್ ಮಾಡ್ಕೊಡಿ. ಇದನ್ನ ಪ್ರೆಸ್ ಮಾಡಿ ಕದಲಾರ್ದಂಗ, ಬಟ್ ಕತ್ರಿ ತಿರುಗಬೇಕು, ಕ್ಲಾತ್ ತಿರುಗಬಾರ್ದು, ಸರಿನಾ? ಇವಾಗ ಇದಕ್ಕ ವೀಲ್ ಮಾರ್ಕ್, ಇಲ್ಲಿಗೆ ಒಂದ್ ಮಾರ್ಕ್, ಇಲ್ಲಿಂದ ಒಂದ್ ಮಾರ್ಕ್ ಇಟ್ಕೊಂಡ್ರೆ ನಿಮ್ಗೆ ಇದು ವೀಲ್ ಮಾರ್ಕ್ ಇಲ್ಲಿ ಕೂಡ ಬರುತ್ತೆ ನೋಡ್ರಿ. ಇಲ್ಲಿ ಕೂಡ ಬಂತು ಮಾರ್ಕ್. ಇಲ್ಲಿ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಇದನ್ನ ಯಾವ ತರ ಮಾಡ್ಬೇಕಂತ ನಾನು ಖಂಡಿತ ತಿಳಿಸ್ತೀನಿ, ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಒಂದು ಕಟ್ಟು, ಮತ್ತೆ ಇಲ್ಲಿ ಒಂದು ಕಟ್ಟು. ಇದು ಬ್ಯಾಕ್ ಪಾರ್ಟ್ ಕಟಿಂಗ್ ಆಯ್ತು. ಇನ್ನ ಫ್ರಂಟ್ ಪಾರ್ಟ್ ಹೋಗೋಣ. ಇವಾಗ ಈ ಪೀಸ್ ಇದೆಯಲ್ಲ, ಇದನ್ನ ಈ ಕಡೆ ನಮ್ ಕಡೆ ತಿರುಗಬೇಕು. ಬಂದ್ಮೇಲೆ ಈ ಅಂಚು, ಈ ಕೋರ್ ಏನ್ ಬಂದಿದಲ್ಲ, ಇದನ್ನ ರಿಮೂವ್ ಮಾಡ್ಬೇಕು. ಅದನ್ನ ಸ್ಟಿಚಿಂಗ್ ಅಲ್ಲಿ ಬರಕು ಬಿಡಬಾರ್ದು. ಪಾಲಿಸ್ಟರ್ ಲೈನಿಂಗ್ ಹಾಕಿ ಅಥವಾ ಕಾಟನ್ ಲೈನಿಂಗ್ ಹಾಕಿ ಯಾವ್ದನ್ನ ಹಾಕಿ ಇದನ್ನ ಸ್ಟಿಚಿಂಗ್ ಅಲ್ಲಿ ಇನ್ಕ್ಲೂಡ್ ಮಾಡಬಾರ್ದು. ಇದಾಯ್ತು. ಇದಾದ್ಮೇಲೆ ಇಲ್ಲಿಗೆ ನಾವೊಂದು ಹಿಂಗ ಸ್ಟ್ರೇಟ್ ಮಾರ್ಕಿಂಗ್ ಹಾಕೋಣ. ಯಾಕಂದ್ರೆ ನಮ್ಗೆ ಇಲ್ಲಿಗೆ ನಾವ್ ಈ ಕಡೆ ಹೋಗ್ಬಾರ್ದು, ಇನ್ನು ಈ ಕಡೆ ತಗೊಳ್ಳೋಣ. ಇದು ಬ್ಯಾಕ್ ಪಾರ್ಟ್, ಇದ್ರ ಮೇಲೆ ಈ ತರ ಇಟ್ಕೊಳ್ಳೋಣ. ನಮ್ ಕಡೆ ಬ್ಯಾಕ್ ಪಾರ್ಟ್ ನಮ್ ಕಡೆ ಬಂದೆ, ಮತ್ತೆ ಓಪನ್ ಆಪೋಸಿಟ್ ಹೋಯ್ತು, ಆಯ್ತಿಲ್ಲ? ಇವಾಗ ಈ ತರ ಇಟ್ಕೊಂಡು ಇಲ್ಲಿ ನಾವು 6ವರೆಗೆ ಶೋಲ್ಡರ್ ಮಾರ್ಕಿಂಗ್ ಹಾಕಿದ್ವಿ. ಇದರಲ್ಲಿ ಹೊಸದಾಗಿ ಕಲಿಯೋರು ಎಲ್ಲರೂ ಮಿಸ್ಟೇಕ್ ಮಾಡೋದು ಏನ್ ಗೊತ್ತಾ? ಈ ಬ್ಲೌಸ್ ನ ಹಿಂಗ್ ಇಟ್ಬಿಡ್ತಾರೆ, ಆವಾಗ ಶೋಲ್ಡರ್ ಡ್ರಾಪ್ 100% ಆಗುತ್ತೆ, ಸರಿನಾ? ಆ ತರ ಮಾಡಕ್ ಹೋಗ್ಬಾರ್ದು. ಇದು ಎಷ್ಟಿದೆಯೋ ನಾವು 6ವರೆಗೆ ಹಾಕಿದ್ವಲ್ಲ ಮಾರ್ಕಿಂಗು, 6ವರೆಗೆ ಇಲ್ಲಿಗೆ ನಾವ್ ಈ ಅಂಚು ಬಿಟ್ಕೋಬೇಕಲ್ಲ, ಇದು ಬಿಡ್ತೀವಲ್ಲ ನಾವು. ಈ ಕ್ಲಾತ್ ವೀವಿಂಗ್ಸ್ ಅಲ್ಲಿ ಬಂದಿರೋ ಕ್ಲಾತ್ ನ ಬಿಟ್ಟು ನಮ್ ಕರೆಕ್ಟ್ ಆಗಿ 6ವರೆನೆ ಬರ್ಬೇಕು. 6ವರೆ ಬಂದ್ರೆ ಕರೆಕ್ಟ್ ಆಗಿ ಮಾರ್ಕಿಂಗ್ ಬರುತ್ತೆ. ನಮ್ಗೆ 6ವರೆ ಕರೆಕ್ಟ್ ಆಗಿ ಸೆಟ್ ಆಗ್ಬೇಕು. ಅದು ಅದಕ್ಕಿಂತ ಮುಂದಕ್ಕೆ ಹೋಗಂಗಿಲ್ಲ, ಇದು ಕ್ರಾಸ್ ಹಾಕಂಗಿಲ್ಲ, ಅವಾಗ್ಲೇ ನಮ್ಗೆ ಕರೆಕ್ಟ್ ಆಗಿ ಫಿಟ್ಟಿಂಗ್ ಬರುತ್ತೆ. ಇವಾಗ ಫ್ರಂಟ್ ಪಾರ್ಟ್ ಡಾಟ್ಸ್ ಹಾಕ್ತಿವಲ್ಲ, ಡಾಟ್ಸ್ ಜಾಗದಲ್ಲಿ ಇಲ್ಲಿಂದ ಈ ಡೌನ್ ಇದೆಯಲ್ಲ, ಈ ಡೌನ್ ಪಾರ್ಟ್ ಇಟ್ಕೊಂಡು ಹೆವಿ ಚೆಸ್ಟ್ ಇದ್ದವರೆಲ್ಲ ನೆನ್ಪಿಟ್ಕೋಬೇಕು. ಇಲ್ಲಿ ಅದಕ್ಕೆ ಅವ್ರ ಪ್ರಾಬ್ಲಮ್ ಆಗ್ತಿರೋದು. ಯಾಕಂದ್ರೆ ಇಲ್ಲಿ ಹೆವಿ ಚೆಸ್ಟ್ ಇದ್ದವ್ರು ಕೂಡ ಏನ್ ಮಾಡ್ತಂದ್ರೆ ಸೇಮ್ ಇದ್ರ ತರನೇ ಹಾಕ್ತಾರೆ. ಆ ತರ ಹಾಕಕ್ ಹೋಗ್ಬಾರ್ದು. ಇಲ್ಲಿಂದ 1-2 ಇಂಚಿಗೆ ಮಾರ್ಕಿಂಗ್ ಹಾಕಿ, ಡೌನ್ ಲಿಂತ 2 ಇಂಚಿಗೆ ಮಾರ್ಕಿಂಗ್ ಹಾಕಿ, ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕೊಳ್ಳಿ, 1 ಇಂಚು ಈ ಪೋರ್ಷನ್ಗೆ. ಮತ್ತೆ ಇದಕ್ಕ ಮ್ಯಾಚ್ ಮಾಡಿ, ಇದನ್ನ ಮ್ಯಾಚ್ ಮಾಡ್ಕೊಳ್ಳಿ. ಈ ತರ ಹೆವಿ ಚೆಸ್ಟ್ ಇದ್ದವ್ರು ಎಲ್ಲರನ್ನ ಹಿಂಗೆ ಮಾಡ್ಕೋಬೇಕು. ಹೆವಿ ಚೆಸ್ಟ್, ನಾರ್ಮಲ್ ಚೆಸ್ಟ್, ಸಿಂಪಲ್ ಏನು ಚೆಸ್ಟ್ ಇಲ್ಲಾರ್ದವ್ರು ಮಾತ್ರ 1/2 ಇಂಚು ಚೆಸ್ಟ್ ಕಂಪಲ್ಸರಿ ಇಲ್ಲಿ 1 ಇಂಚು ಬಿಡಲೇಬೇಕು. ಇವಾಗ ಇದನ್ನ ಮಾರ್ಕಿಂಗ್ ಈ ತರ ತಗೊಂಡು ಇದು ಹೆಂಗಿದೆ ಹಂಗೆ ಮಾರ್ಕಿಂಗ್ ಹಾಕೋಬೇಕು. ಇಲ್ಲಿ ಈ ತರ ಮಾರ್ಕಿಂಗ್ ಹಾಕ್ಬೇಕು. ಈ ತರ ಸಪೋಸ್ ನಾವ್ ಇದರಲ್ಲೇ ಕ್ರಾಸ್ ಪಟ್ಟಿ ತೆಗಿತೀವಿ ಅಂದ್ರೆ ಇಲ್ಲೊಂದು 1.5 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇಲ್ಲ ನಾವ್ ಈ ಕಡೆ ಬೇರೆ ಕ್ಲಾತ್ ಅಲ್ಲಿ ತಗೊಂತೀವಿ ಅಂದ್ರೆ ಇದನ್ನ ಸಮವಾಗಿ ಮಾರ್ಕಿಂಗ್ ಹಾಕಿಟ್ಕೊಳ್ಳಿ. ಇವಾಗಲೇ ಕಟ್ ಮಾಡಕ್ ಹೋಗ್ಬೇಡಿ. ಈಗ ನಾನು ಫ್ರಂಟ್ಗೆ ಮಾರ್ಕಿಂಗ್ ಎಷ್ಟಿದೆ ನೋಡ್ತೀನಿ. ಇಲ್ಲಿಗೆ ನನಗೆ ಇದಾಯ್ತು, ಇದು ಮಾರ್ಕಿಂಗ್ ಹಾಕಿದ್ದೀನಿ. ಇವಾಗ ಇದನ್ನ ಬ್ಯಾಕ್ ಪಾರ್ಟ್ ತೆಗಿತಾ ಇದ್ದೀನಿ, ಸರಿನಾ? ಇವಾಗ ಇದಾಯ್ತಲ್ಲ, ಇವಾಗ ನೋಡ್ಕೊಳ್ಳಿ ಕರೆಕ್ಟ್ ಮೆಜರ್ಮೆಂಟ್ ಬಂತು. ಫ್ರಂಟ್ ನೆಕ್ ಎಷ್ಟಿದೆಯೋ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಫ್ರಂಟ್ ನೆಕ್ ಏನ್ ಮಾಡ್ಬೇಕಾದ್ರೆ ಹೊಸೊಬ್ರು ಬರ್ಲಿಲ್ಲಪ್ಪ ಅಂದ್ರೆ 2 ತರೀಕ ಹೇಳ್ತೀನಿ ನಾನು ಇದರಲ್ಲಿ. ಫಸ್ಟ್ ಒಂದು ಬಂದ್ಬಿಟ್ಟು ಇದು ಕರೆಕ್ಟ್ ಆಗಿ ಇಲ್ಲಿ ಸ್ಟಿಚಿಂಗ್ ಆಗಿರೋದು ಕರೆಕ್ಟ್ ಆಗಿ ಹಿಡ್ಕೊಂಡು ಇದು ನೀಟಾಗಿ ಹಿಂಗ್ ಸೆಟ್ ಮಾಡ್ಕೊಂಡು ಇವಾಗ ಟೇಪ್ ಏನಿದೆಯಲ್ಲ ಇದನ್ನ ಇಟ್ಕೊಂಡು ನೋಡ್ಕೋಬೇಕು. ಇದು ಈ ಕರೆಕ್ಟ್ ನಮ್ಗೆ ಇಲ್ಲಿ ಈ ಕಾರ್ನರ್ ಇದೆಯಲ್ಲ ಅಲ್ಲಿಗೆ ಒಂದು ಗೀಟ ಈ ತರ ಆಗ್ಬೇಕು. ನನ್ಗೆ 7 ಇಂಚು 7 ಇಂಚಸ್ಗೆ ಬರ್ತಾ ಇದೆ ನೆಕ್, ಫ್ರಂಟ್ ನೆಕ್ 7 ಇಂಚಸ್ಗೆ ಹೋಗ್ತಾ ಇದೆ. ಇಲ್ಲಿ ನೋಡಿದ್ರೆ ಈ ತರ ಇಲ್ಲಿಂದ ಇಲ್ಲಿಗೆ ಇಟ್ಕೋಬೇಕು ಟೇಪ್ನ. ಇದೊಂಥರ 7ವರೆಗೆ ಬರ್ತಾ ಇದೆ. ಇದು ನೋಡಿದ್ರೆ 7 ಇಂಚ್ ಬರ್ತಾ ಇದೆ. ನಿಮ್ಗೆ ಯಾವತ್ತೂ ಕೂಡ ಬಂದಿಲ್ಲಪ್ಪ ಅಂದ್ರೆ ಹೊಸೊಬ್ರು ಏನ್ ಮಾಡ್ಬೇಕು, ಇಲ್ಲಿ ಒಂದು ಮಾರ್ಕ್ ಹಾಕಬೇಕು. ಕರೆಕ್ಟ್ ಇದನ್ನ ಇಟ್ಕೊಂಡು ನೀಟಾಗಿ ಈ ತರ ಇಟ್ಕೊಂಡು ಇಲ್ಲಿಗೆ ಟೇಪ್ ನೋಡಿದ್ರೆ 7 ಇಂಚಸ್ ಕರೆಕ್ಟ್ ಸೆಟ್ ಆಗಿತ್ತು ನೋಡ್ರಿ. ಈ ತರ
ನೋಡ್ಕೋಬೇಕು. 7 ಇಂಚಸ್ಗೆ ಒಂದು ಮಾರ್ಕ್, ಫ್ರಂಟ್ ನೆಕ್ 7 ಇಂಚಸ್ಗೆ ಇದಾಯ್ತಾ. ಇವಾಗ ಇಲ್ಲಿ ಕೂಡ ಒಂದು ರೌಂಡ್. ಇದು ದೊಡ್ಡದು ಬಂದಿರ್ಬೇಕು, ಚಿಕ್ಕದು ಬಂದಿರ್ಬೇಕು. ಹೆಂಗ್ ಗೊತ್ತು ಮಾಡ್ಕೋಬೇಕು ನಾವ್ ಇವಾಗ? ಇದನ್ನ ಚೆಕ್ ಮಾಡೋದು ಹೆಂಗ ನಾನು ತೋರಿಸ್ತೀನಿ. ಇವಾಗ ನೋಡ್ರಿ, ಇದು ಇದೆಯಲ್ಲ ಈ ಪೋರ್ಷನ್ ಹಿಂಗ ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ. ಸ್ಟ್ರೇಟ್ ಆಗಿ ಇಟ್ಕೊಂಡು ಇದ್ರ ಸ್ಟಿಚಿಂಗ್ ಆಗಿದೆಯಲ್ಲ ಶೋಲ್ಡರ್ ಲೆಂತ್, ಇದನ್ನ ಈ ತರ ಎಷ್ಟು ಬಂತು ನೋಡ್ರಿ, ನನಗೆ 9 ಇಂಚು ಬಂತು. ಯಾಕಂದ್ರೆ ಫ್ರಂಟ್ ನೆಕ್ ನಾವ್ ಎಷ್ಟು ಕರೆಕ್ಟ್ ಆಗಿ ಇಟ್ಟಿವಲ್ಲ, ಯಾಕೆ ಜಾಸ್ತಿ ಬಂತ ಅನ್ನೋದು ಡೌಟ್. ಕೆಲವೊಂದು ಹೊಸೊಬ್ರು ಕೆಲವರಿಗೆಲ್ಲ ಡೌಟೇ ಇರುತ್ತೆ, ಜಾಸ್ತಿ ಬರುತ್ತಲ್ಲ. ಈಗ ನಮ್ಗೆ ಇಲ್ಲಿ 9 ರೆಡಿ ಬರ್ಬೇಕು. ಸ್ಟಿಚಿಂಗ್ ಬಿಟ್ಟು ಇಲ್ಲಿ ನಾವು ಸ್ಟಿಚಿಂಗ್ ಇಷ್ಟು ಬಿಟ್ಕೊಂತೀನಿ. ನನ್ಗೆ ಇಲ್ಲಿಂದ ಇಲ್ಲಿಗೆ 9 ಬರ್ಬೇಕು. ಇಲ್ಲಪ್ಪ ಅಂದ್ರೆ ಇಲ್ಲಿ ಸ್ಟಿಚಿಂಗ್ ಬಿಟ್ರೇನೆ 9 ಬರ್ಬೇಕಲ್ವಾ. ಇವಾಗ ನಾವಿದು ಚೆಕ್ ಮಾಡ್ಕೊಳ್ಳೋಣ ಎಷ್ಟಿದೆ ಅಂತ. ನೋಡ್ರಿ, ಕರೆಕ್ಟ್ ಆಗಿ 9 ಅಂದ್ರೆ ಇಲ್ಲಿಗೆ ನಾನು ಸ್ಟಿಚಿಂಗ್ ಬಿಟ್ಟಿದ್ದೀನಿ. ಇಲ್ಲಿಂದ ಈ ಸ್ಟಿಚಿಂಗ್ ಬಿಟ್ಕೊಂಡು ನಮ್ಗೂ 9. ಇಲ್ಲಿ ಕೂಡ ಹಿಂಗ ಕೂಡ ಚೆಕ್ ಮಾಡ್ಕೋಬಹುದು ನೀವು. ಸ್ಟಿಚಿಂಗ್ ಬಿಟ್ಕೊಂಡು ಈಗ ಕರೆಕ್ಟ್ ಆಗಿ ಬಂದಿದೆ. ಸ್ಟಿಚಿಂಗ್ ಕರೆಕ್ಟ್ ಆಗಿ ಬಂದಿದೆ ಇಲ್ಲಿ. ಹಂಗ ಇದನ್ನ ಇಟ್ಕೊಂಡೆ ಚೆಕ್ ಮಾಡ್ಕೋಬೇಕು. ಇದು 9 ಬಂತ, ಇದನ್ನು 9 ಇಟ್ಬಿಡಿ ಅಷ್ಟೇ. ತಲೆನೇ ಕೆಡ್ಸ್ಕೊಡಕ್ ಹೋಗ್ಬೇಡ್ರಿ. ಎಷ್ಟು ಬಂದ್ರೆ ಅಷ್ಟು ಇಟ್ಬಿಡ್ರಿ. ಈ ಸ್ಟಿಚಿಂಗ್ ಬಿಡ್ಲಿಲ್ಲ ಅಂದ್ರೆ ತೊಂದ್ರೆ ಇಲ್ಲ. ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಸುಮ್ನೆ ಈಸಿ ಮೆಥಡ್ ಅಲ್ಲಿ ಹೇಳ್ತಾ ಇದ್ದೀನಿ ನೋಡ್ರಿ. ಇದು 9 ನೋಡಿ, 9 ಬಂತು. 9 ಕಾಲು ಬಂತ ಅಂದ್ರೆ ಸ್ಟಿಚಿಂಗ್ ಪರ್ಪಸ್ ಅರ್ಧ ಇಂಚ್ ಹೋದ್ರು 9 ರೆಡಿ ಬರುತ್ತೆ ಅಂತ ಅರ್ಥ. ಆ ತರ ಚೆಕ್ ಮಾಡ್ಕೋಬೇಕು ಫ್ರಂಟ್ ನೆಕ್ ಯಾವತ್ತು ಕೂಡ. ಯಾಕಂದ್ರೆ ಸ್ಟಿಚಿಂಗ್ ಆದ್ಮೇಲೆ ನಾವ್ ಇಲ್ಲಿಂದ ಸ್ಟಿಚಿಂಗ್ ಇದೇನು ನೋಡ್ಬೇಡ್ರಿ. ಇವಾಗ ಸ್ಟಿಚಿಂಗ್ ಇಷ್ಟು ತಗೊಂತೀವಿ, ಮಾರ್ಜಿನ್ ಇಟ್ಕೊಂತ ಈ ತರ. ಇಲ್ಲಿಂದ ಇಷ್ಟು ಒಂದು 1/4 ಇಂಚು ಸ್ವಲ್ಪ ಜಾಸ್ತಿ ಮಾರ್ಜಿನ್ ಇಟ್ಕೊಂತೀವಲ್ಲ. ಇವಾಗ ಈ ಪೋರ್ಷನ್ ನಮ್ಗೆ ಎಷ್ಟು ಬೇಕಷ್ಟು ಬಂದೇ ಬರುತ್ತೆ ನೋಡ್ರಿ. ಇಲ್ಲಿ ಸ್ಟಿಚಿಂಗ್ ಬಿಟ್ಟಿದ್ನಲ್ಲ, ಇವಾಗ ಬಿಟ್ಕೋಬೇಕು ನೋಡ್ರಿ. ಈಗ ಕರೆಕ್ಟ್ ಬರುತ್ತೆ ನೆಕ್. ಅದಕ್ಕನೆ ಇದು ಎಷ್ಟಿದೆಯೋ ಅಷ್ಟು ಇಟ್ಬಿಟ್ರೆ ನಿಮ್ಗೆ ಸ್ಟಿಚಿಂಗ್ ಆದ್ಮೇಲೆ ಪ್ರಾಪರ್ ಮೆಜರ್ಮೆಂಟ್ ಬಂದೇ ಬರುತ್ತೆ. ಇದು ನೆಕ್ ಫ್ರಂಟ್ ಆಯ್ತಲ್ಲ. ಈಗ ಡಾಟ್ಸ್ ಹೋಗೋಣ. ಇದು ಕರೆಕ್ಟ್ ಆಗಿ ಹಿಡ್ಕೊಂಡು ಮಿಡಿಲ್ ಹಿಡ್ಕೊಂಡು ಇದನ್ನ ಡಾಟ್ ಹಿಡ್ಕೊಂಡು ಜಾಸ್ತಿ ಎಳಬಾರ್ದು, ಜಾಸ್ತಿ ಲೂಸ್ ಬಿಡಬಾರ್ದು ನೋಡ್ಕೊಳ್ಳಿ. ಇಲ್ಲಿಂದ ಸ್ಟಿಚಿಂಗ್ ಪರ್ಪಸ್ ಆಗಿ ಬಿಟ್ಬಿಟ್ಟು ಇಲ್ಲಿ ಸ್ವಲ್ಪ ಸ್ಟಿಚಿಂಗ್ ಪರ್ಪಸ್ ಆಗಿ ಬಿಟ್ಬಿಟ್ಟು ಇಲ್ಲಿನೂ ಸ್ಟಿಚಿಂಗ್ ಪರ್ಪಸ್ ಆಗಿ ಬಿಟ್ಬಿಟ್ಟು ಸ್ವಲ್ಪ ಡೌನ್ಗೆ ಹಾಕ್ಬೇಕು. ಇಲ್ಲಿ ಮಾರ್ಕ್. ಸಪೋಸ್ ಇದು ಬಂದಿಲ್ಲ ನಿಮ್ಗೆ ಅಂದ್ರೆ ಟೆನ್ಷನ್ ತಗೋಬೇಡ್ರಿ. ಇವಾಗ ನಾ ಇಲ್ಲಿಂದ ಇಲ್ಲಿ 2 ಇಂಚ್ ಮಾರ್ಕಿಂಗ್ ಹಾಕಿದ್ನಲ್ಲ, ಆ 2 ಇಂಚ್ ಮಾರ್ಕಿಂಗ್ ಸೀದಾ ಒಂದು ಮಾರ್ಕಿಂಗ್ ತಗೊಂಡ್ಬಿಡ್ರಿ ಅಷ್ಟೇ. ಇದು ಡಾಟ್ನೇ ಅವಸರ ಇಲ್ಲ ನಿಮ್ಗೆ. ಇಲ್ಲಿ ಹಾಕೋದು ಅವಸರನೇ ಇಲ್ಲ. ಈ ಪಾಯಿಂಟ್ ಹಾಕೋದು ಅವಸರ ಇಲ್ಲ. ಇಲ್ಲಿ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳೋದು ಹೆಂಗ, ಇದು ಕೂಡ ನೋಡೋಣ. ಇವಾಗ ಇದೆಯಲ್ಲ, ಇದನ್ನ ಇಟ್ಕೊಂಡು ಈಗ ಇಲ್ಲಿ ಸ್ವಲ್ಪ ಸ್ಟಿಚಿಂಗು, ಒಂದು ಡಾಟ್ ಸ್ವಲ್ಪ ಮಾರ್ಕಿಂಗು, ಇಲ್ಲಿ ಸ್ವಲ್ಪ ಬಿಟ್ರೆ ಕರೆಕ್ಟ್ ಆಗಿ ಬಂತು. ಇಲ್ಲಿ ಕೂಡ ಇದನ್ನು ಮಾರ್ಕಿಂಗು. ಈಗ ಉಕ್ಸ್ ಪಟ್ಟಿ, ಈ ಉಕ್ಸ್ ಪಟ್ಟಿಲಿ ಇಟ್ಕೊಂಡು ನೋಡ್ರಿ, ಇದೆಷ್ಟಿದೆ ಇದ್ರ ಮೇಲೆ 1 ಇಂಚ್ ಎಕ್ಸ್ಟ್ರಾ. ಹಿಂಗ ಇದೆಷ್ಟು ಇಲ್ಲಿಂದ ಈ ಸ್ಟಿಚಿಂಗ್ ಹಾಕಿದೀವಲ್ಲ ನಾವು, ಈ ಸ್ಟಿಚಿಂಗ್ಲಿಂದ ಇಲ್ಲಿಗೆ 4 ಇದ್ರೆ 5, 5 ಇದ್ರೆ 6 ಹಂಗೆ ಇಟ್ಕೊಂಡ್ಬಿಡಿ. ಆಯ್ತು, ಆರಾಮ್ಸೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ಮಿಡಿಲ್ ಚೆಸ್ಟ್ ಎಷ್ಟಿದೆ ಅಂತ ನೋಡೋಣ. ಮಿಡಿಲ್ ಚೆಸ್ಟ್ಗೆ ಈ ಮಧ್ಯದಲ್ಲಿಂದ ಬರಬೇಕು ಎಷ್ಟಿದೆ ಅಂತ. ಇಲ್ಲಿ ನೋಡಿ, ನನ್ನ ಕಡೆಯಿಂದ ಒಂದು 4 ಇಂಚಿಗೆ ಮಾರ್ಕಿಂಗ್ ಆಗ್ತಾ ಇದೆ. ಇದು ಸೀದಾ ತಗೊಂಡೋದ್ರೆ ಇಲ್ಲಿ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿಗೆ ಇವಾಗ 4 ಇಂಚು ಕರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಡುತ್ತೆ ನೋಡ್ರಿ. ಸರಿನಾ? ಇಲ್ಲಿ ಕರೆಕ್ಟ್ ಆಗಿ ಮಿಡಿಲ್ ಅಲ್ಲಿ ಬರುತ್ತೆ 4 ಇಂಚು. ಇಲ್ಲಿಂದ 4 ಹಾಕಿ ನಮ್ ಕಡೆಯಿಂದ 4 ಹಾಕ್ಬೇಕು. ಇದ್ರಲ್ಲಿ ಎಷ್ಟಿದೆ ಅವ್ರ ಬ್ಲೌಸ್ ಒಂದು ಚೆಕ್ ಮಾಡೋಣ ಒಂದ್ಸರ್ತಿ. ಇದ್ರಲ್ಲಿ ಡಾಟ್ ಮಾರ್ಕಿಂಗ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. ಅವ್ರದ್ದು ಎಷ್ಟಿದೆ ಅಷ್ಟೇ ಹಾಕೋದು. ಯಾಕಂದ್ರೆ ಅವ್ರು ಪರ್ಫೆಕ್ಟ್ ಆಗಿರ್ತಾರೆ, ನಮ್ಗೆ ಮೆಜರ್ಮೆಂಟ್ ಕೊಟ್ಟಿರ್ತಾರೆ. ಸೊ ನಮ್ಗೆ ಎಷ್ಟಿದೆಯೋ ಅಷ್ಟೇ ಹಾಕೋಣ. ಇಲ್ಲಿ 2 ಇದೆ. ಇವಾಗ ನಾನು ಇಲ್ಲಿಂದ 3 ಇಂಚು, ಯಾಕಂದ್ರೆ ಸ್ಟಿಚಿಂಗ್ ಪರ್ಪಸ್ ಬೇಕಲ್ಲ ನನಗೆ, 3 ಇಂಚಿಗೆ ಒಂದು ಮಾರ್ಕ್. ಇದಾಯ್ತು. ಈಗ ವಿಡ್ತಲ್ಲಿ ನಾನು ಈ ಕಡೆ ಇದ್ರಲ್ಲಿ ಕೂಡ ನೋಡ್ಕೋಬಹುದು. ಬಟ್ ನಾವು ಅಂದಾಜು ಮೇಲೆ ಕೂಡ ಹಾಕ್ಬೋದು. 1 ಇಂಚು, ಇದು 1 ಇಂಚು ಇದೆ ಅಷ್ಟೇ. ಇದು ಫೋಲ್ಡಿಂಗ್ ನಲ್ಲಿ 1 ಇಂಚು, ಇಲ್ಲಿ 1 ಇಂಚು, ಇಲ್ಲಿ 1 ಇಂಚು. ಇದನ್ನ ಮ್ಯಾಚ್ ಆಯ್ತು. ಇದು ಡಾಟ್, ಇದನ್ನ ತಂದು ಇಲ್ಲಿ ಮಾರ್ಕ್, ಇಲ್ಲಿ ಮಾರ್ಕ್. ಇದು ಕರೆಕ್ಟ್ ಆಗಿದೆ. ಇವಾಗ ಇಲ್ಲಿಂದ ಡಾಟಿಗೆ ಮಧ್ಯ ಡಿಸ್ಟೆನ್ಸ್ ಎಷ್ಟಿದೋ ನೋಡ್ಕೋಬೇಕು. ಅವ್ರದ್ದು ಎಷ್ಟಿದ್ರೆ ಅಷ್ಟು ಹಾಕೋದ, ಇಲ್ಲ ನಮ್ಮ ಪ್ರಕಾರ ನಾವು ಹಾಕ್ಬೋದು. ಈ ಡಿಸ್ಟೆನ್ಸ್ ಇದ್ರಲ್ಲಿ ಎಷ್ಟಿದೆ ನೋಡೋಣ. ಇದು ನೋಡ್ರಿ, ಇವ್ರಿಗೆ 2.5 ಇಂಚ್ ಇದೆ. 2.5 ಇಂಚಿಗೆ ಒಂದು ಮಾರ್ಕ್ ಇಲ್ಲಿ. ಇವಾಗ ಇಕ್ಕಳಿಂದ ಕೂಡ ಏನು ಇದಕ್ಕೇನು ಅವಸರ ಇಲ್ಲ, ಎಲ್ಲರಿಗೂ ಒಂದೇ ಸಮ ಬಂದೇ ಬರುತ್ತೆ. ಆ ತರ ಹಾಕೋಬಹುದು ನಾವು. ಈ ತರ ಸ್ವಲ್ಪ ಕ್ರಾಸ್ ತಗೊಂಡು ಇಲ್ಲೊಂದು 2 ಇಂಚಿಗೆ, ಇದು ಸ್ವಲ್ಪ ಕ್ರಾಸ್ ಡಾಟ್ಸ್, ಇದು ಇಲ್ಲಿಂದ ಇಲ್ಲಿಗೆ ಮ್ಯಾಚ್, ಇದು ಈ ಕಡೆಯಿಂದ ಈ ಕಡೆ. ಈ ತರ 4 ಡಾಟ್ಸ್ ಮಾರ್ಕಿಂಗ್ ನಾವು ಹಾಕೋಬೇಕು. ಇವಾಗ ಇದು ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೋಬೇಕಲ್ಲ,
ಇಲ್ಲಿಂದ ಒಂದು ಈ ಸ್ಕೇಲ್ ಮಾರ್ಜಿನ್ಗೆ ಇದು ಹಾಕೋಬೇಕು. ಇದು ಎಕ್ಸ್ಟ್ರಾ ಮಾರ್ಜಿನ್ ಅಂದ್ರೆ ನಾವು ಬ್ಯಾಕ್ ಸೈಡ್ ಬಿಟ್ಟಿದೀವಲ್ಲ, ಸೊ ಅದ್ರ ಪರ್ಪಸ್. ಇಲ್ಲಿಂದ ಸ್ವಲ್ಪ ಈ ಡಾಟ್ಗೆ ಒಂದು ಅರ್ಧ ಇಂಚು ಬಂದಿರ್ಬೇಕು. ಇಲ್ಲಿ ಈ ತರ ಬಂದು ಮತ್ತೆ ಈ ತರ ನೀಟಾಗಿ ಇದು ಮ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ಕಟಿಂಗು. ಇವಾಗ ಕೆಲವೊಂದು ನನಗೊಂದು ಕಾಮೆಂಟ್ ಬಂದಿತ್ತು ಇಲ್ಲಿ ಟೈಟ್ ಬರ್ತಾ ಇದೆ ಅಂದ್ರೆ, ಯಾಕಂದ್ರೆ ನೀವು ಎಕ್ಸ್ಟ್ರಾ ಮಾರ್ಕಿಂಗ್ ತೆಗೆದಿರ್ಲಿಕ್ಕಿಲ್ಲ. ಸೊ ಅದರಿಂದ ಇಲ್ಲಿ ಟೈಟ್ ಬರುತ್ತೆ. ನಿಮ್ಗೆ ಡಾಟ್ ಹಾಕ್ಬೇಕಾದ್ರೆ ಇಲ್ಲಿ ಕಡಿಮೆ ಬರುತ್ತೆ ಕೆಲವೊಂದು ಜನಗೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಡಾಟ್ ಮಾರ್ಕಿಂಗು ಕರೆಕ್ಟ್ ಆಗಿ ತೆಗಿಲಿಲ್ಲ ಅಂದ್ರೆ ನಿಮ್ಗೆ ಸ್ಟಿಚಿಂಗ್ ನಲ್ಲಿ ಈ ಪೋರ್ಷನ್ ಕಡಿಮೆ ಆಗುತ್ತೆ. ಅದನ್ನ ನೆನ್ಪಿಟ್ಕೊಂಡು ಇಲ್ಲಿ ನಾವು ಡಾಟ್ಸ್ ಮಾರ್ಕಿಂಗ್ ಕರೆಕ್ಟ್ ಆಗಿ ಹಾಕಬೇಕು. ಡಾಟ್ಸ್ ಎಕ್ಸ್ಟ್ರಾ ಕಟಿಂಗ್ ಅನ್ನೋದು ಕರೆಕ್ಟ್ ಆಗಿ ತೆಗಿಬೇಕು ಶೇಪ್ನ. ಅವಾಗ ನಿಮ್ಗೆ ಇಲ್ಲಿ ಮಾರ್ಜಿನ್ ಎಕ್ಸ್ಟ್ರಾ ಬಂದು ಇದು ಹಿಡ್ಕೊಂಡಾಗ ಇವು ಕರೆಕ್ಟ್ ಆಗಿ ಬರುತ್ತೆ. ಬ್ಯಾಕ್ ಸೈಡ್ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಇನ್ನೊಂದು ಕ್ರಾಸ್ ಬೆಲ್ಟ್ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರು. ಕ್ರಾಸ್ ಬೆಲ್ಟ್ ಇದು ಫ್ರಂಟ್ ಮಾರ್ಕಿಂಗ್ ಎಲ್ಲ ಹಾಕಿದ್ಮೇಲೆ ಕ್ರಾಸ್ ಬೆಲ್ಟ್ ಗೆ ಇದು ಎಷ್ಟಿದೆಯೋ ಅದನ್ನು ತೋರಿಸ್ತೀನಿ. ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಇದು ಕಟ್ ಮಾಡಬಾರ್ದು, ಇದನ್ನ ಕಟ್ ಮಾಡ್ಕೋಬೇಕು. ಇದು ಯಾಕಂದ್ರೆ ನಾನು ಸ್ಟಿಚಿಂಗ್ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ತೋರಿಸಿದ ಅಷ್ಟೇ ಅದು. ಮತ್ತೆ ಅದನ್ನ ಕಟ್ ಮಾಡಿ ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ. ಎಕ್ಸ್ಟ್ರಾ ಕಟಿಂಗ್ ಮಾಡ್ತಾ ಇಲ್ಲ, ಮತ್ತೆ ಆಮೇಲೆ ತೋರಿಸ್ತೀನಿ. ನಾನು ಮಾಮೂಲಿ ನಾರ್ಮಲ್ ಕಟಿಂಗ್ ಮಾಡ್ತೀನಿ ಇವಾಗ ಇದನ್ನ. ಇಲ್ಲಿ ಇದು ಕ್ರಾಸ್ ಆದ್ಮೇಲೆ ಇದನ್ನ ಸ್ಟ್ರೇಟೇ ಕಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಡಾಟ್ ಹಾಕ್ಬೇಕಾದ್ರೆ ನಿಮ್ಗೆ ಹೆಚ್ಚ ಕಡಿಮೆ ಬಂದ್ಬಿಡುತ್ತೆ. ಈ ಪೋರ್ಷನ್ ಅಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಇದನ್ನ ಹಿಂಗ್ ಹಿಡ್ಕೊಂಡು ಮಾರ್ಕಿಂಗು ಡಾಟ್ಸ್ಗೆ ಕರೆಕ್ಟ್ ಆಗಿ ಇಲ್ಲಿ ಒಂದು ಮಾರ್ಕ್ ಹಾಕೋಬೇಕು. ಅವಾಗ ನಿಮ್ಗೆ ಡಾಟ್ ಇಷ್ಟು ಪೋರ್ಷನ್ ಸೀದಾನೇ ಇರ್ಬೇಕು, ಸ್ಟ್ರೇಟ್ ಆಗಿ ಬರ್ಬೇಕು ಇದನ್ನ. ಇವಾಗ ಇಲ್ಲಿ ಒಂದು ಮಾರ್ಕ್ ಹಾಕೊಂಡು ಇಲ್ಲಿ ಒಂದು ಮಾರ್ಕ್ ಹಾಕೊಂಡ್ರೆ ನಿಮ್ಗೆ ಡಾಟ್ಸ್ ಮಾರ್ಕಿಂಗ್ ಗೊತ್ತಾಗುತ್ತೆ. ಇದು ಎಕ್ಸ್ಟ್ರಾ ಇತ್ತಲ್ಲ, ಇದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಕಟ್ಟು 4 ಡಾಟು ಹಾಕಿದ ಮೇಲೆ ಕರೆಕ್ಟ್ ಆಗಿ ಬರ್ಬೇಕು. ಇದು ಎಕ್ಸ್ಟ್ರಾ ಕಟಿಂಗ್. ಇವಾಗ ನೋಡ್ರಿ ನಾನು ಹೆಂಗ ತೆಗಿತಾ ಇದ್ದೀನಿ. ಈ ಸೀಸರ್ ಹಿಂಗ್ ಇಟ್ಬಿಟ್ಟು ನೀಟಾಗಿ ಹಿಂಗ ಹೋಗ್ತಾ ಹೋಗ್ತಾ ಒಳಗಡೆ ಹೋಗ್ಬೇಕು. ಅರ್ಧ ಇಂಚು ಈ ಡಾಟ್ ಇದ್ದಲ್ಲಿ ಅರ್ಧ ಇಂಚು ಒಳಗಡೆ ಹೋಗ್ಬೇಕು. ಹೋಗಿ ನಿಧಾನ ಹಿಂಗ ತಿರ್ಸ್ಕೋಬೇಕು ಇಲ್ಲಿಗೆ. ಈ ಲೋತು ಇಲ್ಲಿವರೆಗೆ ಹೆಂಡ್ ಆಗ್ಬೇಕು, ಇಲ್ಲಿ ತನ ಹೋಗಂಗಿಲ್ಲ, ಇಲ್ಲಿಗೆ ಹೆಂಡ್ ಆಗ್ಬೇಕು. ಇದು ನಮ್ಗೆ ಸ್ಟಿಚಿಂಗು ಹಾರ್ಮೋನ್ ಡೌನ್ಗೆ ಯಾವತ್ತು ಕೂಡ ಹೆಚ್ಚ ಕಡಿಮೆ ಬರಬಾರ್ದು. ಇದೊಂದು ಬ್ಲೌಸ್ ಇದೆ ನೋಡ್ರಿ, ತೋರಿಸ್ತಾ ಇದೀನಿ. ಈ ಪೋರ್ಷನ್ ಅಲ್ಲಿ ಎಲ್ಲ ಸಮವಾಗಿ ಈ 4 ಮ್ಯಾಚ್ ಆಗಿರ್ಬೇಕು. ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ಇದು ಹೆಚ್ಚ ಕಡಿಮೆ ಬರಬಾರ್ದು. ಫಿಟ್ಟಿಂಗ್ ಅಲ್ಲಿ ಹೆಚ್ಚ ಕಡಿಮೆ ಬರಬಾರ್ದು. ಇದು ಕರೆಕ್ಟ್ ಆಗಿದ್ರೆ ಹಾರ್ಮೋನ್ ಡೌನ್ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಹೆಚ್ಚ ಕಡಿಮೆ ಇದ್ರೆ ಹಾರ್ಮೋನ್ ಡೌನ್ ಕರೆಕ್ಟ್ ಆಗಿ ಕೂಡ್ಲಾರ್ದ ಶೋಲ್ಡರ್ ಡ್ರಾಪು ಮತ್ತೆ ಅನೀಜಿ ಫೀಲಿಂಗ್ ಇರುತ್ತೆ. ಕಸ್ಟಮರ್ ಹಾಕೊಂಡ್ಮೇಲೆ ಅವ್ರಿಗೆ ಯಾಕೇನೋ ಒಂಥರ ಫೀಲಿಂಗ್ ಬಂದ್ಬಿಡುತ್ತೆ, ಅದು ಕರೆಕ್ಟ್ ಆಗಿ ಬರಲ್ಲ. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು. ಈ 4 ಇದು 4 ಭಾಗ ಇದು ಬಂದ್ಬಿಟ್ಟು ಕರೆಕ್ಟ್ ಆಗಿ ಕೂಡ್ಬೇಕು. ಅಂದ್ರೆ ನೀವು ಇಲ್ಲಿಗೆ ಎಕ್ಸ್ಟ್ರಾ ಕಟಿಂಗ್ ತೆಗಿಬೇಕು, ಇದ್ರ ಮುಂದಕ್ಕೆ ಹೋಗಂಗಿಲ್ಲ. ಆಯ್ತಾ? ಇದು ಒಂದು ಆದ್ಮೇಲೆ ನೋಡ್ರಿ, ಎಕ್ಸ್ಟ್ರಾ ಕಟಿಂಗ್ ನನಗೆ ಅರ್ಧ ಇಂಚು ಮಾರ್ಕಿಂಗ್ ಈಗ ಬಂದಿದಲ್ಲ, ಇದು ನೋಡ್ರಿ. ಆಯ್ತಾ? ಆಮೇಲೆ ಇಲ್ಲಿ ಒಂದು ಕಟ್ಟಿಟ್ಕೋಬೇಕು. ಇಲ್ಲಿ ಕಟ್ಟಿಟ್ಕೊಂಡ್ರೆ ನಿಮ್ಗೆ ಈ ಪೋರ್ಷನ್ ಸ್ವಲ್ಪ ಎಕ್ಸ್ಟ್ರಾ ಬಂತಲ್ಲ, ಜಾಸ್ತಿ ಇಡಕ್ ಹೋಗ್ಬಾರ್ದು, ಮತ್ತೆ ಸ್ವಲ್ಪ ಇಟ್ಕೋಬೇಕು. ಇಲ್ಲಿ ಇಷ್ಟು ಮಟ್ಟಕ್ಕೂ ಇಟ್ಕೊಂಡ್ರೆ ಸಾಕು. 2 ಫೋಲ್ಡ್ ಮಾಡಿದ ಮೇಲೆ ಒಂದು 1/4 ಇಂಚು ಮಾರ್ಜಿನ್ ತಗೋಬೇಕು. ಜಾಸ್ತಿ ತಗೊಂಡ್ರು ಈ ಪೋರ್ಷನ್ ಕಡಿಮೆ ಆಗುತ್ತೆ. ಇದು ನನ್ಗೆ ಕಾಮೆಂಟ್ ಬಂದಿತ್ತು, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಮತ್ತೆ. ಇಲ್ಲಿ ನೀವು ಎಷ್ಟು ಬೇಕು ಮಾರ್ಜಿನ್ ಅಷ್ಟೇ ಹಿಡ್ಕೋಬೇಕು. ಜಾಸ್ತಿ ಹಿಡ್ಕೊಂಡ್ರೆ ಇಲ್ಲಿ ಕಡಿಮೆ ಆಗುತ್ತೆ. ಕಡಿಮೆ ಹಿಡ್ಕೊಂಡ್ರೆ ಎಕ್ಸ್ಟ್ರಾ ಬಂದ್ಬಿಡುತ್ತೆ. ನಿಮ್ಗೆ ಎಷ್ಟು ಮಾರ್ಜಿನ್ ನಿಮ್ಗೆ ಇಲ್ಲಿ ಸ್ಟಿಚಿಂಗ್ ನಲ್ಲಿ ಜಾಸ್ತಿ ಕಡಿಮೆ ಆಗ್ಲಾರ್ದಂಗ್ ನೋಡ್ಕೊಂಡು ಮಾತ್ರ ಇದನ್ನ ಹಿಡ್ಕೋಬೇಕಾಗುತ್ತೆ. ಆಮೇಲೆ ಇದು ಟೋಟಲ್ ಫ್ರಂಟ್ ಪಾರ್ಟ್ ಮಾರ್ಕಿಂಗು. ಇವಾಗ ನಮ್ಗೆ ಬ್ಯಾಕ್ ಪಾರ್ಟ್ ಮೇಲೆ ಇಟ್ಕೊಂಡ್ರೆ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಅದು ಬಂದಿತ್ತು, ಏನು ಕಾಮೆಂಟ್ ಬಂದಿತ್ತು, ಅದ್ರ ಬಗ್ಗೆನೇ ಹೇಳ್ತಾ ಇದ್ದೇನೆ. ಇದು ನೋಡ್ರಿ, ಇಷ್ಟು ಲೋತು ತೆಗ್ದೀನಿ ನಾನಿಲ್ಲಿ ಬ್ಯಾಕ್ ಪಾರ್ಟ್ಗೆ ಫ್ರಂಟ್ ಪಾರ್ಟ್ಗೆ. ಇದು ಹಿಡ್ಕೊಂಡ್ ಮೇಲೆ ಏನಾಗುತ್ತೆ ಅಂದ್ರೆ ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ. ಬ್ಲೌಸ್ ಫಿಟ್ಟಿಂಗ್ ಅಂಬೋದು ಪರ್ಫೆಕ್ಟ್ ಆಗಿ ಕೂಡುತ್ತೆ, ಏನ್ ಹೆಚ್ಚ ಕಡಿಮೆ ಬರಲ್ಲ. ಆಯ್ತಾ? ಇದಾಯ್ತು. ಇವಾಗ ಇಲ್ಲಿ ಎಷ್ಟು ಕಡಿಮೆ ಇದೆ ನೋಡ್ಕೊಳ್ಳಿ. ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಗೊತ್ತಾಗಲ್ಲ ಅನ್ನೋ ಕಾಮೆಂಟ್ ಬಂತಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಎಷ್ಟಿದೆ ನಮ್ಗೆ 2 ಇಂಚು ಇದೆ, ಸರಿನಾ? 2 ಇಂಚಿಗೆ ನಾವು ಇಲ್ಲಿ ಒಂದ್ 2.5 ಇಂಚು ತಗೊಂಡ್ರೆ ನಡೀತದೆ. 3 ಇಂಚ್ ತಗೊಂಡ್ರೆ ಬರ್ತದೆ. 3 ಇಂಚ್ ತಗೊಂಡ್ರೆ ಇಲ್ಲಿ ಮಾರ್ಜಿನ್ ಹಾಕೋಬಹುದು, ಇಲ್ಲಿ ಡಾಟ್ ಇಟ್ಕೋಬಹುದು. ಕಡಿಮೆ ತಗೊಂಡ್ರೆ ಏನಾಗ್ತಂದ್ರೆ ಇದು ಕೆಳಗಿಂದು ಈ ಮೇಲಿಂದ ಮೇಲೆ ಹೋಗುತ್ತೆ, ಕೆಳಗಿಂದ ಡೌನ್ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಫ್ರಂಟ್ ಪಾರ್ಟ್ ಹೆಚ್ಚಿಗಿದ್ರೆ ಪರವಾಗಿಲ್ಲ, ಬಟ್ ಮೇಲೆ ಹೋಗಂಗಿಲ್ಲ ಈ ಪೋರ್ಷನ್ ಅಲ್ಲಿ. ಆಯ್ತಾ? ಇದನ್ನ ನೆನ್ಪಿಟ್ಕೊಂಡಿರ್ಬೇಕು. ಇದಾದ್ಮೇಲೆ ಇವಾಗ ಸ್ಲೀವ್ಸ್ ಕಟ್ ಮಾಡೋಣ. ಸ್ಲೀವ್ಸ್ ನನ್ಗೆ 8.5 ಇತ್ತಲ್ಲ, 8.5 ಇದ್ರಲ್ಲಿ ಸಾಲಲ್ಲ. ಸೊ ನಾನು ಇಲ್ಲಿ ಸ್ವಲ್ಪ ಜಾಯಿಂಟ್ ಹಾಕೊಂತೀನಿ, ಹಿಂಗ್ ಇಟ್ಕೋಬೇಕು. ಇಲ್ಲಿ 4 ಪೀಸ್ಗೆ ಜಾಯಿಂಟ್ ಹಾಕಬಾರ್ದು. ಹೊಸೊಬ್ರು ಏನ್ ಮಾಡ್ತಾರೆ ಅಂದ್ರೆ 4ಕ್ಕೆ ಜಾಯಿಂಟ್ ಹಾಕ್ತಾರೆ, ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಆತರ ಬೇಡ, 2ಕ್ಕೆ ಹಾಕೋಣ ಜಾಯಿಂಟ್. 2 ಪೀಸ್ಗೆ ಈ 2 ಪೀಸ್ ಜಾಯಿಂಟ್ ಹಾಕೊಳ್ಳೋಣ. ಇವಾಗ ನಾವ್ ಇದನ್ನ ಮಾರ್ಕಿಂಗ್ ಹಾಕೊಳ್ಳೋಣ. ಇದು ಎಕ್ಸ್ಟ್ರಾ ನಾನು
ರಿಮೂವ್ ಮಾಡ್ತಾ ಇದೀನಿ. ಇದನ್ನ ಕಟಿಂಗ್ ಮಾಡಿ ತೆಗಿತೀನಿ ನಾನು. ಇದನ್ನ ಯೂಸ್ ಇಲ್ಲ ನಮ್ಗೆ. ಓಕೆ, ಇದನ್ನ ತೆಗೆದುಬಿಟ್ಟು ಇದನ್ನ ಒಂದು 1/2 ಇಂಚು ಸ್ಟಿಚಿಂಗ್ ಪರ್ಪಸ್ ಮಾರ್ಕಿಂಗ್ ಹಾಕ್ತಾ ಇದೀನಿ. ಆಮೇಲೆ ಈ ಸ್ಲೀವ್ಸ್ ಇದೆಯಲ್ಲ, ಇದನ್ನ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಶೋಲ್ಡರ್ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ಕರೆಕ್ಟಾಗಿ ಈ ತರ ಇಟ್ಕೊಂಡು ಇಲ್ಲಿ ಇಟ್ಕೋಬೇಕು. ನಿಮ್ಗೆ ಕರೆಕ್ಟಾಗಿ ಬಂದಿಲ್ಲ ಅಂದ್ರೆ ಒಂದು ಇಲ್ಲಿ ಪಿನ್ ಮಾಡ್ಕೊಳ್ಳಿ, ಇಲ್ಲೊಂದು ಪಿನ್ ಮಾಡಿ, ಸರಿನಾ? ಆಮೇಲೆ ಇದು ಎಷ್ಟಿದೆಯೋ ಅಲ್ಲಿಗೆ ಮಾರ್ಜಿನ್ ಇಲ್ಲಿ ಬಿಟ್ಟಿದ್ರ, ಇದ್ರ ಮೇಲೆ ಎಷ್ಟು ಸ್ಟಿಚಿಂಗ್ ಮಾಡಿದ್ರೆ ಅಷ್ಟು ಮಾರ್ಜಿನ್ ಬಿಟ್ಕೊಂಡು ಇದ್ರ ಮೇಲೆ ಹೋಗಿ. ಆಮೇಲೆ ಯಾವಾಗಲೂ ಸ್ಲೀವ್ಸ್ ಮಾರ್ಕಿಂಗ್ ಹಾಕ್ಬೇಕಾದ್ರೆ ಫ್ರಂಟ್ ಪಾರ್ಟೇ ಮೇಲೆ ಇರ್ಬೇಕು. ಈ ಫ್ರಂಟ್ ಏನಿದೆಯಲ್ಲ, ಈ ಫ್ರಂಟ್ ಪಾರ್ಟೇ ಮೇಲೆ ಇರ್ಬೇಕು. ಇವಾಗ ಇದು ಯಾರಾದ್ರೆ ವಿಡಿಯೋ ನೋಡ್ತಿದ್ರಲ್ಲ ಕಟಿಂಗ್ ಸ್ಟಿಚಿಂಗ್ ವಿಡಿಯೋನು ಕಂಪಲ್ಸರಿ ನೋಡ್ರಿ ನೀವು, ಅವಾಗಲೇ ನಿಮ್ಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ. ಇದನ್ನ ಈ ತರ ತಗೊಂಡ್ಬಿಟ್ಟು ಇಲ್ಲಿ ಏನದಲ್ಲ ಸ್ಟಿಚಿಂಗ್ ಆಗಿರೋದು ಇದನ್ನ ಮೇಲೆ ಮಾಡ್ಕೊಳ್ಳಿ. ಮೇಲೆ ಮಾಡ್ಕೊಂಡು ಇದನ್ನ ಈ ತರ ತೆಗಿರಿ, ಇಲ್ಲಿ ಹಾಕಿ, ನಿಮ್ ಬೆರಳು ಇಲ್ಲೇ ಇರುತ್ತೆ, ಇಲ್ಲಿ ಹಾಕಿ. ಆಮೇಲೆ ಲೆಂತ್ ಕರೆಕ್ಟಾಗಿ ಇಲ್ಲಿ ಸ್ಟಿಚಿಂಗ್ ಇದೆ, ಇದ್ರ ಮೇಲೆ ಎಷ್ಟು ಸ್ಟಿಚಿಂಗ್ ಆಗ್ತೀವೋ ಅಷ್ಟು ಹಾಕಿ. ಇವಾಗ ತಂದು ಏನೇನೋ ಬಾಕ್ಸ್ಗಳಿಗೆ ಹಾಕಿಬಿಟ್ಟು ಅದಲ್ಲ, ಬಾಕ್ಸ್ಗಳು ಏನ್ ಹಾಕೋದ್ ಅವಶ್ಯಕತೆ ಇಲ್ಲ. ಇವಾಗ ಇದು ತಂದು ಇದಕ್ಕ ಮಾರ್ಕ್ ಹಾಕಿ, ಇದು ತಂದು ಇದಕ್ಕ ಮಾರ್ಕ್ ಹಾಕಿ, ಅಷ್ಟೇ ಅಷ್ಟೇ. ಸ್ವಲ್ಪ ರೌಂಡ್ ತಗೊಂಡು ಇಲ್ಲಿ ಸ್ವಲ್ಪ ಒಂದೆರಡು ಬೆರಳಷ್ಟು ರೌಂಡು, ನಿಮ್ಗೆ ಏನಿಲ್ಲ ಅಂದ್ರೆ 2 ಬೆರಳಾದ್ರೆ ಇದಾವಲ್ಲ, ಇವು ಇಟ್ಬಿಡಿ ಹಿಂಗ ಮಾರ್ಕಿಂಗ್ ಹಾಕೊಂಡು ಇಷ್ಟು ಸೇದ ತಗೊಂಡು ಇದು ಡೌನ್ ಹೋಗಿ, ಅಷ್ಟೇ. ಕನ್ಫ್ಯೂಸನೇ ಬೇಡ ನಿಮ್ಗೆ, ಆಯ್ತಾ? ಇವಾಗ ಇದೇನ್ ಲೂಸ್ ಇದೆಯಲ್ಲ, ಈ ಲೂಸ್ನ ಇಲ್ಲಿ ಎಷ್ಟಿದೆಯೋ ಲೂಸು ಇಲ್ಲಿ ಒಂದು ಮಾರ್ಕ್ ಹಾಕಿ. ಇವಾಗ ನಮ್ಗೆ ಇಲ್ಲಿಗೆ ಇದೆ 8ವರೆಗೆ ಇದಲ್ವಾ, ಒಂದ್ಸಲ ಟೇಪ್ ತಗೊಂಡು ನೋಡೋಣ. 8ವರೆಗೆ ಇತ್ತು ಲೂಸ್, ಇಲ್ಲಿ ಲೂಸ್ ಬಂತು, ಇದು ಮ್ಯಾಚ್ ಮಾಡಿ. ಮತ್ತೆ ಇದರಿಂದ ಈ ಸ್ಕೇಲ್ ಇದೆಯಲ್ಲ, ಒಂದೇ ಮಾರ್ಜಿನ್, ಎಲ್ಲದಕ್ಕೂ ಒಂದೇ ಮಾರ್ಜಿನ್ ಬಿಟ್ಕೋಬೇಕು, ಜಾಸ್ತಿ ಬಿಡಕ್ ಹೋಗ್ಬಾರ್ದು, ಇದೇ ಮಾರ್ಜಿನ್. ನೋಡ್ರಿ ಬಂತ ಇಲ್ವಾ? ಕರೆಕ್ಟಾಗಿ ಏನು ಮಾಡಂಗಿಲ್ಲ. 1 2 3 ಮಾರ್ಕಿಂಗ್ ಆಯ್ತು ಅಷ್ಟೇ. ಇವಾಗ ಟೇಪ್ ಸೀಸರ್ ತಗೊಂಡು ಈ ತರ ಸ್ವಲ್ಪ ಸ್ಟ್ರೇಟ್ ತಗೊಂಡು ಆಮೇಲೆ ಡೌನ್ ಮಾಡ್ಕೊಂತ ಹೋಗಿ. ಪೂರ್ತಿ ಇಲ್ಲಿ ಈ ಕೊನೆದಲ್ಲಿ ಚೂಪಂಗ ಬರಬಾರ್ದು, ಅದಕ್ಕೆ ನಾನು ಹೇಳ್ತಾ ಇರೋದು ನಿಮ್ಗೆ. ಸ್ವಲ್ಪ ಒಂದೆರಡು ಬೆರಳು ಇಟ್ಬಿಟ್ರೆ ಸಾಕು. ಇಲ್ಲಿಂದ ಹಿಂಗ್ ಮಾರ್ಕ್ ಹಾಕೊಂಡು ಹಿಂಗ ಟೇಪ್ ಅಳತೆ ಕೂಡ ಬೇಡ ಇದಕ್ಕೆ. ಇವಾಗ ಇದೇನಿದೆಯಲ್ಲ, ಇದು ಹಿಂಗ್ ಕಟ್ ಮಾಡಿ ಹಿಂಗ ಕ್ರಾಸ್ ಅಲ್ಲಿ ಹೋಗ್ಬೇಕು. ಇಲ್ಲಿ ಜಾಯಿಂಟ್ ಹಾಕೋಬೇಕು, ಸರಿನಾ? ಇವಾಗ ಇಲ್ಲಿ ಒಂದು ಕಟ್ ಇಟ್ಕೋಬೇಕು, ಇದು ಒಂದು ಕಟ್ಟು, ಇಲ್ಲಿ ಒಂದು ಕಟ್ಟು, 3 ಕಟ್ಟು ನಿಮ್ಗೆ ನೆನ್ಪಿಡ್ಬೇಕು. ಇದು ಓಪನ್ ಮಾಡ್ಕೊಂಡೇ ಎಕ್ಸ್ಟ್ರಾ ಕಟಿಂಗ್ ತೆಗಿಬೇಕು. ಅಲ್ಲ ಡೈರೆಕ್ಟ್ ಆಗಿ ತೆಗಕ್ ಹೋಗ್ಬಾರ್ದು. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಈ ತರ ಮಾರ್ಕಿಂಗ್. ಇಲ್ಲಿ ಈ 2ಕ್ಕೆ ಮಧ್ಯದಲ್ಲಿ ಎಷ್ಟು ಗ್ಯಾಪ್ ಇರುತ್ತೋ ಅಲ್ಲಿಗೆ ಒಂದು ಅರ್ಧ ಇಂಚಿಗೆ ಮಾರ್ಕಿಂಗ್ ಹಾಕೊಂಡು ಎಕ್ಸ್ಟ್ರಾ ಕಟಿಂಗ್ ತೆಗಿಬೇಕು. ಸಪೋಸ್ ನಿಮ್ ಹತ್ರ ಹಂಗಿಲ್ಲ ಅಂದ್ರೆ ಈ ತರ ಸ್ಕೇಲ್ ಇರ್ತಾವಲ್ಲ, ಈ ತರ ಸ್ಕೇಲ್ ತಗೊಂಡು ನಾನು ಈ ತರ ಇಟ್ಕೊಂಡು ನಿಮ್ ಸಲನೇ ಸ್ಕೇಲ್ ತಗೊಂಡಿರೋ ನಾನು. ಇದು ನೋಡ್ರಿ, ಈ ತರ ನೋಡ್ರಿ ಸೇಮ್ ಬಂತು ಮಾರ್ಕಿಂಗ್. ಈ ತರ ಸ್ಕೇಲ್ ಇಟ್ಕೊಂಡ್ ಬಿಡ್ರಿ, ಆರ್ಮೋಲ್ ಡೌನ್ಗೆ ನಿಮ್ಗೆ ಯೂಸ್ ಆಗುತ್ತೆ. ಈ ತರನು ಆರ್ಮೋಲ್ ಸೇಮ್ ಸಿಗ್ತವೆ ಸ್ಕೇಲ್ಸ್, ಈ ತರ ಇಟ್ಕೊಂಡು ಕೂಡ ನೀವು ಮಾರ್ಕಿಂಗ್ ಹಾಕೋಬಹುದು. ನೋಡ್ರಿ ಕರೆಕ್ಟಾಗಿ ಬಂದಿದೆ ನೋಡಿ, ನಾನು ಏನು ಮಾಡಿಲ್ಲ, ಇದನ್ನ ಸೇಮ್ ಕರೆಕ್ಟ್ ಸ್ಕೇಲ್ ಮಾರ್ಕಿಂಗ್ ಬಂದಿದೆ. ಇವಾಗ ಇದನ್ನ ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೋಬೇಕು. ಇಲ್ಲಿ ಒಂದು ಕಟ್ ಇಟ್ಕೋಬೇಕು, ಇದು ನಮ್ಗೆ ಗೊತ್ತಿರುತ್ತೆ. ಇದು ಫ್ರಂಟ್ ಪಾರ್ಟ್ ಅನ್ನೋದು ಒಂದು ಇಂಟು ಮಾರ್ಕಿಂಗ್ ಇಟ್ಕೋಬೇಕು. ಇವಾಗ ಇದು ಅಟ್ಯಾಚ್ ಮಾಡೋ ಮುಂದೆ ಸ್ವಲ್ಪ ಕನ್ಫ್ಯೂಸ್ ಆಗಂಗ ಬೇಡ ನಮ್ಗಂದ್ರೆ, ಇನ್ನು ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಕಟ್ ಇಟ್ಕೋಬೇಕು. ಆ ತರ ಸೇಮ್ ಇಲ್ಲಿನೂ ಒಂದು ಕಟ್ ಇಟ್ಕೋಬೇಕು. ಯಾಕಂದ್ರೆ ನಮ್ಗೆ ಇದು ಫೋಲ್ಡ್ ಮಾಡಿದಾಗ 2 ಮ್ಯಾಚ್ ಆದ್ರೆ ಇಲ್ಲಿ ಸ್ವಲ್ಪ ಜಾಯಿಂಟ್ ಹಾಕೊಳ್ಳೋಕೆ ಗುರ್ತಿರ್ತದೆ. ಇದಕ್ಕೊಂದು ನೆನಪು ಹಿಂಗ್ ಇಟ್ಕೋಬೇಕು, ಇಲ್ಲಿ ನಾವು ಜಾಯಿಂಟ್ ಹಾಕಬೇಕು ಅನ್ನೋ ನೆನ್ಪಿಟ್ಕೋಬೇಕು. ಇದು ಆಯ್ತು. ಇವಾಗ ಕ್ರಾಸ್ ಪಟ್ಟಿಗೆ ಹೋಗೋಣ. ಕ್ರಾಸ್ ಪಟ್ಟಿಗೂ ಡೌಟ್ ಇದೆ ಕೆಲವೊಂದ್ ಜನಗೆ, ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ನಾನು ಇವಾಗ ಈ ತರ ಸ್ಟ್ರೇಟ್ ಪೀಸ್ ತಗೊಂಡಿವಿ, ಇದನ್ನ ತೆಗೆಯೋಣ ಫಸ್ಟ್. ನಿಮ್ ಹತ್ರ ಬ್ಲೌಸ್ ಇದ್ರೆ ಬ್ಲೌಸ್ ತಗೊಳ್ಳಿ, ಬ್ಲೌಸ್ ಇಲ್ಲ ಅಂತಂದ್ರೆ ನಾನು ಇದ್ರಲ್ಲಿ ಹೆಂಗೆ ತಗೋಬೇಕನ್ನೋದು ಹೇಳ್ತೀನಿ ನೋಡ್ರಿ. ಇವಾಗ ಈ ಫ್ರಂಟ್ ಪಾರ್ಟ್ ತಗೊಳ್ಳೋಣ. ಫ್ರಂಟ್ ಪಾರ್ಟ್ ತಗೊಂಡ್ಬಿಟ್ಟು ಇಷ್ಟು ಮಾತ್ರ ಬಿಡ್ಬೇಕು. ಬಿಟ್ಬಿಟ್ಟು ಇಲ್ಲಿ ಎಷ್ಟಿದೆಯೋ 7 ಇಂಚು, ಇಲ್ಲಿಂದ 3.5. ಅವಾಗ 7 3.5 ಎಷ್ಟಾಯ್ತು? 10.5. 10.5ಗೆ ಒಂದು ಮಾರ್ಕ್. ಸ್ವಲ್ಪ ಹೆಚ್ಚಿಗೆ ಹಾಕೊಳ್ಳಿ, ಪರವಾಗಿಲ್ಲ. 11 ಇಂಚ್ ಹಾಕಿದ್ರೆ ತೊಂದ್ರೆ ಇಲ್ಲ, ಆಯ್ತಾ? ಹಿಂಗ ಹಾಕೋಬೇಕು. ಒಂದು ಅರ್ಧ ಇಂಚ್ ಎಕ್ಸ್ಟ್ರಾನೇ ಇರ್ಲಿ. ಆಮೇಲೆ ಈ ಪೋರ್ಷನ್ಗೆ ನನ್ಗ 2 ಇಂಚ್ ಇತ್ತು ಬ್ಯಾಕಲ್ಲಿ ತೋರಿಸಿದಾಗ, ಇವಾಗ ನಾನು ಇಲ್ಲಿ 2.5 ಹಾಕ್ತಾ ಇದ್ದೀನಿ. 2.5 ಪೌಣೆ 3
ಆ ತರ ಕೂಡ ತಗೋಬಹುದು. ಇದೇ ತರ ಸೀದಾ ತಗೊಂಬನ್ನಿ ಆಯ್ತಾ, ಸ್ಟ್ರೇಟ್ ಇದೇ ತಗೊಂಬನ್ನಿ. ತಂದ ಮೇಲೆ ಇಲ್ಲಿಂದ ಒಂದು 4 ಇಂಚಿಗೆ ಒಂದು ಮಾರ್ಕಿಂಗ್, ಈಸಿ ಮೆಥಡ್, ಏನೂ ಇಲ್ಲ. ಇವಾಗ ಇಲ್ಲಿ 3 ಹಾಕಿದ್ರಲ್ಲ, ಇಲ್ಲೊಂದು ಒಂದೂವರೆ ಹಂಗ ಹಾಕೊಳ್ಳಿ, 1/4 ನಡೀತದೆ. ಯಾಕೆ ಸ್ವಲ್ಪ ಕ್ರಾಸ್ ಅನ್ನೋದು ಕ್ರಾಸ್ ಇದ್ರೆ ನೀಟಾಗಿ ಬರುತ್ತೆ. ಇಷ್ಟೇ ನೋಡ್ರಿ. ಇವಾಗ ಇದನ್ನ ಕಟ್ ಮಾಡಿದ್ರೆ ಶೇಪ್ ನೋಡ್ರಿ ಎಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ತಗೊಂಡು ಇದು ಕ್ರಾಸ್ ಬೆಲ್ಟ್, ಇಷ್ಟೇ ಕ್ರಾಸ್ ಬೆಲ್ಟ್. ಇದನ್ನು ಕಾಮೆಂಟ್ ಬಂದಿತ್ತು ಕ್ರಾಸ್ ಬೆಲ್ಟ್ ನನಗೆ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ. ನೀವು ಇಲ್ಲಿ ಎಷ್ಟು ಹಾಕ್ತಿರೋ ಅದನ್ನ ಸ್ಟ್ರೇಟ್ ತಗೊಳ್ಳಿ. ಇಲ್ಲಿಂದ ಇಲ್ಲಿ 4 ಇಂಚ್ ಹಾಕಿ ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತಗೊಂಡು ಇಲ್ಲಿ ಸ್ಟ್ರೇಟ್ ಮಾಡಿ ಆಯ್ತು ಅಷ್ಟೇ. ಕ್ರಾಸ್ ಬೆಲ್ಟ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಾಸ್ ಬೆಲ್ಟ್. ಇಂಥವು 4 ಪೀಸ್ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ಒಂದು ಬ್ಲೌಸ್ಗೆ 4 ಹಾಕ್ಬೇಕು, 2 ಹಾಕ್ಬಾರ್ದು. 2 ಹಾಕಿದ್ರೆ ಚೆಸ್ಟ್ ಡೌನ್ಗೆ ಗ್ರಿಪ್ನೆಸ್ ಬರಲ್ಲ. ಸೊ ಅದರಿಂದ ನಾವು ಇದನ್ನ 4 ಪೀಸ್ ಕಟ್ ಮಾಡ್ಕೊಳ್ಳೋಣ. 4 ಲೈನಿಂಗ್ ಆಗ್ತವೆ, 2 ಪೀಸು ಮೇನ್ ಪೀಸ್ ಆಗ್ತವಲ್ಲ. ಸೊ 6 ಪೀಸು ಟೋಟಲಿ ಫ್ರಂಟ್ ಪಾರ್ಟ್ಗೆ ಸ್ಟಿಚಿಂಗ್ ನಲ್ಲಿ ಬೇಕೇ ಬೇಕು. 2 ಮೇಲೆ ಯಾವತ್ತು ಫ್ರಂಟ್ ಪಾರ್ಟ್ ನ ಕ್ರಾಸ್ ಬೆಲ್ಟ್ ಸ್ಟಿಚಿಂಗ್ ಮಾಡಬಾರ್ದು. ಇದಾಯ್ತಲ್ಲ, ಎಲ್ಲ ಬ್ಲೌಸ್ ಕಟಿಂಗ್ ಆಯ್ತು. ಇವಾಗ ಲೈನಿಂಗ್ ಕಟಿಂಗ್ ಮಾಡ್ಕೊಳ್ಳೋಣ. ಇದನ್ನು ತೋರಿಸ್ಬಿಡ್ತೀನಿ, ಯಾಕಂದ್ರೆ ಇದ್ರಲ್ಲಿನೂ ಬಟ್ಟೆ ಅಡ್ಡ ಉದ್ದ ತಿರುತ್ತೆ, ಅದನ್ನ ನೋಡ್ಕೋಬೇಕು ನೀವು. ಬಟ್ಟೆ ಅಡ್ಡ ಹಾಕಿಬಿಟ್ಟೆ ಹೊಲ್ದ್ರೂ ಬರಲ್ಲ ಸ್ಟಿಚಿಂಗ್. ಸೊ ಹಿಂಗ ನಾವ್ ಹೇಳಿದ್ರೆ ಸ್ಟ್ರೇಟ್ ಆಗಿ ಬಂದ್ರೆ ಅಡ್ಡ ಹಿಂಗ ನೋಡ್ರಿ ಎಕ್ಸ್ಪೆಂಡ್ ಆಗುತ್ತೆ. ಇದು ಉದ್ದ. ಇವಾಗ ನಾವೇನ್ ಮಾಡ್ಬೇಕು, ಈ ತರ ಹೇಳಿದ್ರೆ ಏನು ಬರೋದಿಲ್ಲ ನೋಡ್ರಿ, ಬರ್ತಾ ಇಲ್ಲ. ಇದು ನೋಡ್ರಿ, ಇದನ್ನ ನಾವೇನ್ ಮಾಡ್ಬೇಕು, ಇದನ್ನು ಚೆಕ್ ಮಾಡ್ಕೋಬೇಕು. ಬ್ಲೌಸ್ ಕಟ್ ಮಾಡೋ ಮುಂಚೆ ಹೊಸೊಬ್ರು ಯಾರ್ಯಾರು ಕಲ್ತಿದ್ರೆ, ತಂಗಿಂದರೆ ತಮ್ಮಂದರೆ ಎಲ್ಲರೂ ಯಾರ್ಯಾರು ಮಾಡ್ತಾ ಇದ್ರು ಅವ್ರೆಲ್ಲರೂ, ಅಣ್ಣಂದ್ರೆ ಅಕ್ಕಂದ್ರೆ ಯಾರನ್ನ ಇರ್ಲಿ, ಎಲ್ಲರೂ ಈ ತರ ಕ್ಲಾತ್ ಅನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳೇಬೇಕು. ಇಷ್ಟ ಬಂದಾಗ ಕಟಿಂಗು ಮಾಡಂಗಿಲ್ಲ. ಇದು ನೋಡ್ರಿ, ಇದು ಎಕ್ಸ್ಪೆಂಡ್ ಆಗ್ತಾ ಇದೆ, ನೋಡ್ತಾ ನಿಮ್ಗೆ ಗೊತ್ತಾಗ್ತಾ ಇದೆ. ಈಗ ಇದೇ ಫೋರ್ಸ್ ಅಲ್ಲಿ ಇದನ್ನು ಮಾಡ್ತಾ ಇದೀನಿ, ಬಟ್ ಇದು ಎಕ್ಸ್ಪೆಂಡ್ ಆಗ್ತಾ ಇಲ್ಲ. ಇವಾಗ ನೋಡ್ರಿ ಗೊತ್ತಾಯ್ತಲ್ಲ, ಈ ತರ ಅಡ್ಡ ಉದ್ದ ಇರ್ತವೆ ಪೀಸ್ಗಳು, ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ಬೇಕು, ಕಟಿಂಗು ಮಾಡ್ಕೋಬೇಕು. ಇವಾಗ ಇದನ್ನ ಈ ತರ ಹಾಕೊಂಡು ಕಟಿಂಗ್ ಮಾಡ್ಕೋಬೇಕು. ಈ ತರ ಸೆಟ್ ಮಾಡ್ಕೋಬೇಕು. ಯಾಕಂದ್ರೆ ಫಸ್ಟ್ ಅಲ್ಲೇ ಒಂದ್ಸಲ ಚೆಕ್ ಮಾಡ್ಕೋಬೇಕು ನೀವು, ಎಲ್ಲಿ ಪೀಸ್ ಅಡ್ಜಸ್ಟ್ ಆಗ್ತಾ ಇದೆ, ಎಲ್ಲ ಅಡ್ಜಸ್ಟ್ ಆಗಲ್ಲ. ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಫಸ್ಟ್ ಅಲ್ಲೇ ಒಂದೊಂದು ಕಟ್ ಮಾಡ್ಕೊಂಡು ಹೋಗಿ ಆಮೇಲೆ ಪ್ರಾಬ್ಲಮ್ ಆಗ್ಬಾರ್ದಲ್ವಾ, ಫಸ್ಟೇ ನೋಡ್ಕೋಬೇಕು. ಈ ತರ ನೋಡ್ಕೋಬೇಕು. ನೋಡ್ಕೊಂಡು ಕಟಿಂಗ್ ಮಾಡ್ಕೊಂಡು ನೀಟಾಗಿ ಇಲ್ಲಿ ಬಂದಿಲ್ಲ ಅಂದ್ರೆ ಓಕೆ ಪರವಾಗಿ. ಇದು ಈ ತರ ನೋಡ್ಕೊಂಡು ಇವಾಗ ಇದನ್ನ ಕಟಿಂಗ್ ಹಿಂಗ ನಿಮ್ಗೆ ಬಂದಿಲ್ಲ ಅಂದ್ರೆ ಇಲ್ಲೊಂದು ಪಿನ್ ಮಾಡ್ಕೊಂಡು ಇದಕ್ಕೆ ಕಟಿಂಗ್ ಮಾಡ್ಕೋಬೇಕು. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ. ಇಷ್ಟ ಆಗ್ಲೇಬೇಕಲ್ವಾ, ಇಷ್ಟೆಲ್ಲ ಹೇಳಿದ್ಮೇಲೆ ಇಷ್ಟ ಆಗ್ಲೇಬೇಕು. ಕಂಪಲ್ಸರಿ ಲೈಕ್ ಮಾಡ್ರಿ. ನಿಮ್ ಮನ್ಸಲ್ಲಿ ಏನದ ಅಂತ ಕಾಮೆಂಟ್ ಮಾಡ್ರಿ. ನಿಮ್ಗೆ ಇನ್ನ ಏನ್ ಅರ್ಥ ಆಗಿಲ್ಲ ಅನ್ನೋದನ್ನು ಕಾಮೆಂಟ್ ಮಾಡ್ರಿ. ಇನ್ನ ನನ್ನ ನಂಬರ್ನು ಇದೆ, ಅದರಲ್ಲಿ ಕಾಲ್ ಕೂಡ ಮಾಡ್ಬೋದು. ಇದ್ರ ಮೊದಲು ಬಿಟ್ಟಿದ ವಿಡಿಯೋದಲ್ಲಿ ನಾನು ನಂಬರ್ನು ಕೊಟ್ಟಿದ್ದೀನಿ. ನಿಮ್ಗೆ ಡೌಟ್ ಇದ್ರೆ ಕಾಲ್ ಕೂಡ ಮಾಡ್ಬೋದು. ನಿಮ್ ಪ್ರಾಬ್ಲಮ್ಸ್ ಏನಿದೆ ಅಂತ ಕಾಲ್ ಮಾಡಿ ಹೇಳಿದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಕ್ ನಾನು ಪ್ರಯತ್ನ ಮಾಡ್ತೀನಿ. ಸರಿನಾ? ಇವತ್ತಿನ ವಿಡಿಯೋ ತುಂಬಾ ನನ್ಗಂದ್ರೆ ನಾನು ಪರ್ಫೆಕ್ಟ್ ಆಗಿ ಹೇಳಿನಿ ಅಂತ ನನ್ಗೆ ಅರ್ಥ ಆಗ್ತಾ ಇದೆ. ನೀವು ಇಷ್ಟಪಡ್ತೀರ ಅಂತ ಅನ್ಕೊಂತಾ ಇದೀನಿ. ಸ್ಟಿಚಿಂಗ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.